ಧ್ಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಯಾವುದು ಅಂತಂದ್ರೆ ಕರ್ನಾಟಕ ಬಜೆಟ್. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ 19ನೇ ಬಜೆಟ್ ಮತ್ತು ಮುಖ್ಯಮಂತ್ರಿಗಳಾಗಿ 9ನೇ ಬಜೆಟ್ ಕೂಡ ಅವರು ಇದು ಮಂಡಿಸ್ತಾ ಇರೋದು ಮತ್ತು ಹಣಕಾಸು ಸಚಿವರಾಗಿ ದಾಖಲೆ ಬಜೆಟ್ಗಳನ್ನ ಮಂಡಿಸಿದ್ದಾರೆ. ಈ ಬಜೆಟ್ ಇದನ್ನ ಬಿಜೆಪಿ ಪಕ್ಷ ಏನೋ ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದೆ, ಮುಸ್ಲಿಮರ ಓಲೈಕೆ ಬಜೆಟ್ ಅಂತ ಕರೀತಾ ಇದೆ, ಹಾಗೆ ಮುಸ್ಲಿಂ ಲೀಗ್ ಬಜೆಟ್ ಅಂತ ಕರೀತಾ ಇದೆ. ಇದನ್ನ ಬಿಯಾಂಡ್ ಆಲ್ ದೀಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್, ಪೊಲಿಟಿಕಲ್ ಅನಾಲಿಸಿಸ್ ಅದನ್ನ ಬಿಟ್ಟು ನಾವು ನಿನ್ನೆ ಆರ್ಥಿಕ ತಜ್ಞ ಕೇಶವ್ ಅವ್ರ ಜೊತೆ ಕೂಡ ಮಾತನಾಡಿದೆ. ಮತ್ತು ನನ್ನ ಅನಾಲಿಸಿಸ್ ಪ್ರಕಾರ ಇದು ಒಂದು ಸಮತೋಲಿತ ಬಜೆಟ್. ಇನ್ನೂ ಚೆನ್ನಾಗಿ ಕೊಡಬಹುದಾಗಿತ್ತು, ಆದರೆ ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಹೊರೆ ಅಲ್ಲ ಅಂತ ಘೋಷಣೆ ಮಾಡ್ತಾನೆ ಸರ್ಕಾರಿ ಒಂದು ವ್ಯವಸ್ಥೆಯನ್ನ, ಸರ್ಕಾರದ ಖರ್ಚು ವ್ಯವಸ್ಥೆನ ತಹಬದಿಗೆ ತರ್ತಾ ಮತ್ತು ವಿತ್ತೀಯ ಕೊರತೆ ಕೂಡ ಜಾಸ್ತಿ ಆಗಿದೆ. ಹಾಗೆ ಸರ್ಕಾರದ ಮೇಲೆ ಸಾಲ ಮಾಡಕ್ಕೆ ಅವಕಾಶ ಇದ್ರೂ ಕೂಡ ಅದರ ಒಂದು ಪರ್ಸೆಂಟೇಜ್ ಅಂದ್ರೆ ಸಾಲ ಮಾಡತಕ್ಕಂತ ಒಂದು ಪ್ರಮಾಣವನ್ನ ಅತ್ಯಂತ ಕಡಿಮೆ ಪ್ರಮಾಣಕ್ಕೆ ಇಳಿಸಿ ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂತ ಒಂದು ಬದ್ಧತೆಯನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಇದು ಸಿದ್ದರಾಮಯ್ಯನವರ ಬಜೆಟ್ ನ ಒಟ್ಟಾರೆ ಒಂದು ವಿಶೇಷ. ಒಂದು ಸಾಲಲ್ಲಿ ಹೇಳೋದಾದ್ರೆ ಇದು ಅಭಿವೃದ್ಧಿ ಮತ್ತು ಕಲ್ಯಾಣ, ಅಂದ್ರೆ ಯಾವಾಗ್ಲೂ ನಮ್ಮ ಸರ್ಕಾರಗಳು ಹೇಗಿರ್ಬೇಕಂದ್ರೆ ಪ್ರಜಾ ಕಲ್ಯಾಣ ಅಂತ ಬಹಳ ಮುಖ್ಯ. ಪ್ರಜಾ ಕಲ್ಯಾಣ ಇಲ್ಲೇ ಇದ್ರೆ ಆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಪ್ರಜಾ ಕಲ್ಯಾಣ ಅಂದ್ರೆ ಏನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರಬೇಕು. ಅದು ಯಾವುದೇ ಯೋಜನೆಗಳು, ಯಾವುದೇ ಅನುದಾನ ಮತ್ತು ಯಾವುದೇ ಸರ್ಕಾರ ಕೂಡ ಇಲ್ಲಿ ಈ ಪ್ರಜಾ ಕಲ್ಯಾಣಕ್ಕೋಸ್ಕರ ಇಲ್ಲಿ ಬಹುತೇಕ ಸುಮಾರು ಏನು ಆಗ್ಲೇ 56,000 ಕೋಟಿ ಗ್ಯಾರಂಟಿಗಳಿಗೆ ಇಡಲಾಗಿದೆ. ಅದನ್ನು ಕೂಡ ಈ ಬಾರಿ ಅದನ್ನ ಬಹಳ ಸ್ಪಷ್ಟಪಡಿಸಬಲ್ಲಾಗಿದೆ. 56,000 ಕೋಟಿ, ಅದಕ್ಕಿಂತ ಹೆಚ್ಚು ಅದನ್ನ ಒಂದು ಸ್ವಲ್ಪ ಜಾಸ್ತಿ ಕೂಡ ಮಾಡಿ ಆ ಒಂದು ಯೋಜನೆಗಳಿಗೆ ಹಣವನ್ನ ಗ್ಯಾರಂಟಿ ಮಾಡಲಾಗಿದೆ. ಸೊ ಇದರಲ್ಲಿ ಅಂದ್ರೆ 4 ಲಕ್ಷ ಕೋಟಿ, ಅಂದ್ರೆ ಇದೊಂದು ಎಲೈಟ್ ಕ್ಲಬ್. ಇದು ಎಲೈಟ್ ಭಾರತದ ರಾಜ್ಯಗಳ ಎಲೈಟ್ ಕ್ಲಬ್ ರಾಜ್ಯಗಳಿಗೆ ಕರ್ನಾಟಕ ಸೇರ್ಕೊಂಡಿದೆ. 4 ಲಕ್ಷ ಕೋಟಿ ಒಂದು ಈ ಬಜೆಟ್ ಬಂದಿದ್ರಿಂದ ಅಂದ್ರೆ ಸರ್ಕಾರದ ಮೇಲೆ ಹೊರೆ ಆಯ್ತಾ, ಏನಾಯ್ತು, ಇದು ಇದು ವಾಸ್ತವತೆ ಇಲ್ವಾ ಅಂತ ಕೂಡ ಚರ್ಚೆ ನಡೀತಾ ಇದೆ. ಅದು ನಿಜವಾಗಿ ನಾನು ಆಗ್ಲೇ ಹೇಳೋದಾದ್ರೆ ಇದೊಂದು ಅಂದ್ರೆ ಅಭಿವೃದ್ಧಿ ಕೂಡ ಬೇಕು, ಹಾಗೆ ಗ್ಯಾರಂಟಿ ಕೂಡ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. 16ನೇ ಬಜೆಟ್, ಸಾರಿ ಇದನ್ನ 19ನೇ ಬಜೆಟ್ ಅಂತಂದ್ರೆ 16ನೇ ಬಜೆಟ್, ಮುಖ್ಯಮಂತ್ರಿಗಳಾಗಿ 9ನೇ ಬಜೆಟ್ ಅಂತ ಹೇಳಿ ಮತ್ತು ಜನಹಿತ, ನಾನು ಆಗ್ಲೇ ಹೇಳಿದಾಗ ಜನಹಿತಗಳನ್ನ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡಿದ್ದಾರೆ. ಮತ್ತು ನಾಡು ಕಟ್ಟೋದು ಕೂಡ ಕೆಲಸ ಬಹಳ ಮುಖ್ಯ. ಅಂದ್ರೆ ಇಲ್ಲಿ ನೀರಾವರಿ ಯೋಜನೆಗಳು, ರಸ್ತೆ ಕಾಮಗಾರಿಗಳು ಮತ್ತು ಕಟ್ಟಡಗಳು ಸಾಕಷ್ಟು ಇತ್ತು. ಆದ್ರೆ ನೀರಾವರಿ ಯೋಜನೆಗಳನ್ನ ಬ್ಯಾಲೆನ್ಸ್ ಮಾಡಿ ತುಂಬಾ ಹಣ ಕೊಡಬೇಕಾಗಿತ್ತು, ಆದ್ರೆ ಬ್ಯಾಲೆನ್ಸ್ ಮಾಡಲಾಗಿದೆ. ಮತ್ತು ಅತಿ ಹೆಚ್ಚು ಅನುದಾನವನ್ನ ಬೆಂಗಳೂರು ಅಭಿವೃದ್ಧಿಗೆ ಕೂಡ ಕೊಡಲಾಗಿದೆ. ಬೆಂಗಳೂರು ಏನು ಮಾಡೆಲ್ ಅಂತ ಏನು ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಬಹುಶಃ ಅವರ ಒಂದು ಒತ್ತಡಕ್ಕೆ ಹೆಚ್ಚು ಹಣ ಅಲ್ಲಿ ಕೊಟ್ಟರು ಹಾಗೆ ಕಾಣುತ್ತೆ. ನಿಜ, ಬೆಂಗಳೂರು ಹೆಚ್ಚು ಆದಾಯ ದುಡಿಯುತ್ತೆ. ಹಾಗಂತ ಹೇಳಿ ಬೆಂಗಳೂರಿಗೆ ಎಲ್ಲ ಆದಾಯವನ್ನ ಕೊಟ್ರೆ ನೀವು ಮತ್ತೆ ಉಳಿದ ಜಿಲ್ಲೆಗಳಲ್ಲಿ ಅಲ್ಲಿಯ ಜನ ಏನಾಗ್ಬೇಕು? ಈಗಾಗಲೇ ನಾವು ಹಲವಾರು ಬಾರಿ ಒಂದು 2-3 ದಶಕಗಳಿಂದ, ಅಂದ್ರೆ ಆಫ್ಟರ್ ಗ್ಲೋಬಲೈಸೇಷನ್ ಮತ್ತೆ ನಾವು ವರ್ಲ್ಡ್ ಟ್ರೇಡ್ ನಾವು ತೆರೆಕೊಂಡ ದಿನದಿಂದ ಹಳ್ಳಿಗಳನ್ನ ನೀವು ಹಿಂದೆ ಬಿಡೋ ಹಾಗಿಲ್ಲ. ಹಳ್ಳಿಗಳನ್ನ ನೀವು ಜೊತೆ ಕರ್ಕೊಂಡು ಹೋಗ್ಬೇಕು. ಹಳ್ಳಿಗಳ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಹಳ್ಳಿಗರನ್ನ ವಲಸಿಗರನ್ನಾಗಿ ಮಾಡೋದಲ್ಲ. ಈ ವಲಸಿಗರನ್ನ ಮಾಡೋದು ಏನಾಗುತ್ತೆ, ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಾಗತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಖರ್ಚು ಮಾಡೋದಿದೆಯಲ್ಲ, ಈ ಖರ್ಚು ಮಾಡೋದಕ್ಕಿಂತ ಒಂದು 50% ನೀವು ಹಳ್ಳಿಗಳನ್ನ ಉದ್ಧಾರ ಮಾಡೋದಕ್ಕೆ ಕೊಟ್ರೆ ಮತ್ತು ಬೆಂಗಳೂರಿನ ಹೊರತುಪಡಿಸಿ ಸೆಕೆಂಡ್ ಟೈರ್ ಸಿಟಿಗಳನ್ನ ನಾವು ಅದನ್ನ ಆಧಾರವಾಗಿ ಇಟ್ಕೊಂಡು ಅಭಿವೃದ್ಧಿ ಪಡಿಸಿದ್ರೆ, ಉದಾಹರಣೆಗೆ ನಮ್ಗೆ ಮಂಡ್ಯವನ್ನ ಕೃಷಿ ಹಬ್ ಮಾಡೋದು, ಮೈಸೂರನ್ನ ಟೂರಿಸಂ ಹಬ್ ಮಾಡೋದು, ದಾವಣಗೆರೆಯನ್ನ ಒನ್ಸ್ ಅಗೈನ್ ದಾವಣಗೆರೆ ಏನು ಒಂದು ಜವಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿತ್ತು, ಮತ್ತೆ ಅದನ್ನ ಜವಳಿ ಉದ್ಯಮನ ಅಲ್ಲಿ ಹೆಚ್ಚು ಆ ಕ್ರಸ್ಟರ್ನ ಅಲ್ಲಿ ಒಂದು ತಗೊಂಡೋಗ್ತಕ್ಕಂಥದ್ದು, ಮತ್ತು ರಾಮನಗರದಲ್ಲಿ ಮತ್ತೆ ರೇಷ್ಮೆಯನ್ನ ಹೆಚ್ಚು ತರತಕ್ಕಂಥದ್ದು. ಹೀಗೆ ಮತ್ ಕೊಡಗು ಮತ್ತು ಚಿಕ್ಕಮಂಗ್ಳೂರು ಕಾಫಿ, ಕಿತ್ತಳೆ, ಬೇಕಾದಷ್ಟು ಮೆಣಸು ಅವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಎಲ್ಲ ಕೃಷಿ ಆಧಾರಿತ, ಕೇವಲ ಕೃಷಿ ಆಧಾರಿತ ಅಷ್ಟೇ ಹೇಳ್ತಾ ಇಲ್ಲ, ಆಯಾ ಭಾಗದಲ್ಲಿ ಇರ್ತಕ್ಕಂಥ ಉತ್ಪನ್ನಗಳನ್ನ ಲೋಕಲ್ ಗ್ಲೋಬಲ್, ಲೋಕಲ್ ಅಂತ ಹೇಳ್ತಾರೆ ಮೋದಿ. ಆದ್ರೆ ಅವ್ರು ಏನು ಮಾಡ್ಲಿಲ್ಲ. ಆದ್ರೆ ಇದು ಕರ್ನಾಟಕ ಮಾಡೋದಕ್ಕೆಲ್ಲ ಅವಕಾಶ ಇತ್ತು.
ಆದ್ರೆ ಅದನ್ನ ಮಾಡೋ ಬದಲು ಇಲ್ಲಿ ಕೆಲವು ಅಂಶಗಳನ್ನ ಸೇರಿಸಿ ಬಜೆಟ್ ಅನ್ನ ಮಾಡಿದ್ದಾರೆ. ಒಳ್ಳೆ ಬಜೆಟ್ ಮತ್ತು ಸಮತೋಲಿತ ಬಜೆಟ್ ಎರಡನ್ನೂ ಅಭಿವೃದ್ಧಿಯೂ ಆಗಬೇಕು, ಹಾಗೆ ಗ್ಯಾರಂಟಿ ಕೂಡ ಇರಬೇಕು. ಯಾಕೆ ಆ ಗ್ಯಾರಂಟಿಯನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು, ಬಿಜೆಪಿಯ ನಾಯಕರು, ಮಣ್ಣಿನ ಮಕ್ಕಳು, ಮಣ್ಣಿನ ಮಗ ಕುಮಾರಸ್ವಾಮಿ, ಮಣ್ಣಿನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ, ಮಣ್ಣಿನ ತಾತ HD ದೇವೇಗೌಡ ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳ ಬೆನ್ನಿಂದ ಬಿದ್ದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮಾರಕ, ಜನರಿಗೆ ಫ್ರೀ ಏನು ಕೊಡಬಾರದು ಅಂತ ಹೇಳಿ. ಜನರಿಗೆ ಫ್ರೀ ಏನು ಕೊಡಬಾರದು ಅಂತಂದ್ರೆ ಈ ಬಜೆಟ್ ವಿಷಯ ಆಗಿರೋದ್ರಿಂದ ನಾನು ಎರಡು ಮೂರು ಸೆಕೆಂಡ್ ಅಲ್ಲಿ ಹೇಳಲೇಬೇಕಿತ್ತು. ಸರ್ಕಾರಕ್ಕೆ ತೆರಿಗೆ ಎಲ್ಲಿಂದ ಬರುತ್ತೆ? ಜನ ಕೊಡ್ತಾರೆ ತೆರಿಗೆ. ಮೊದಲು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ತೆರಿಗೆದಾರರು ಅಂತ ನಾವು ಅನ್ಕೊಂಡಿದ್ದು, ಹಾಗೆ ಭ್ರಮೆ ಹುಟ್ಟಿಸಲಾಗಿತ್ತು. ಇವತ್ತೇನಾಗಿದೆ? ಎಲ್ಲಾ ಅತಿ ಶ್ರೀಮಂತನು GST ಕಟ್ತಾನೆ, ಅತಿ ಕಡು ಬಡವನು ಕೂಡ GST ಕಟ್ತಾನೆ. ಒಂದು ಲೋಟ ಕಾಫಿಯಿಂದ ಹಿಡಿದು ಒಂದು ಹಿಡಿ ಇಡ್ಲಿವರೆಗೂ ಕೂಡ ಟ್ಯಾಕ್ಸ್ ಇದೆ. 18%, 28% ವರೆಗೂ ಟ್ಯಾಕ್ಸ್ ಇದೆ. ಸೊ ಈ ವೇರಿಯಸ್ ಟ್ಯಾಕ್ಸಸ್ ಅಂದ್ರೆ ಈ ನಾನು ಟ್ಯಾಕ್ಸ್ ಹೇಳ್ತಾ ಇದ್ದೀನಲ್ಲ, ನನಗಿಂತ ಚೆನ್ನಾಗಿ ನೀವು ನೋಡ್ಬೇಕು ಅಂತಂದ್ರೆ ಬೆಳಗ್ಗೆ 8-9 ಗಂಟೆಗೆ ನೀವು ನ್ಯೂಯಾರ್ಕ್ ಟೈಮ್ಸ್ ಪೇಪರ್ ಓದಿದ್ರೆ ಮತ್ತು ಚಾನೆಲ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಡೀ ವಿಶ್ವದ ಅತಿ ದೊಡ್ಡ ಟ್ಯಾಕ್ಸ್ ಟೆರರಿಸ್ಟ್ ಯಾರು ಅಂತಂದ್ರೆ ಇಂಡಿಯಾ. ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತಕ್ಕಂಥ ದೇಶ ಯಾವುದು ಅಂದ್ರೆ ಇಂಡಿಯಾ. ಇದು ನಾನು ಹೇಳ್ತಾ ಇರೋದಿಲ್ಲ, ಡೊನಾಲ್ಡ್ ಟ್ರಂಪ್, ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅವರ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಅವರು ಹೆಜ್ಜೆಗೂ ಭಾರತಕ್ಕೆ ಅವಮಾನ ಮಾಡ್ತಾರೆ. ಆದ್ರೆ ನಮ್ಮ ಈ 56 ಇಂಚಿನ ಎದೆಯ 56 ಇಂಚಿನ ಎದೆಯ ಗಾಜಿನ ಮರೆಯಲ್ಲಿ ಗಾಜಿನ ಭದ್ರಕೋಟೆಯಲ್ಲಿ ಸಿಂಹವನ್ನು ಮುದ್ದಾಡುವ ಹೇಡಿ, ಈ ದೇಶ ಕಂಡಿರೋದ ಅತ್ಯಂತ ದುರ್ಬಲ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಟ್ರಂಪ್ಗೆ ಏನೇ ನಮ್ಮ ದೇಶದ ಬಗ್ಗೆ ಹಿಂಗ್ ಮಾತಾಡ್ತೀಯ ಅಂತ ಹೇಳೋ ಒಂದು ಸಣ್ಣ ಧೈರ್ಯ ಕೂಡ ಇಲ್ಲ ಈ ಮನುಷ್ಯನಿಗೆ. ಈತ ನಮ್ಮ ಪ್ರಧಾನಿ ಅಲ್ಲೋಗ್ಬಿಟ್ಟು ಯಾರೋ ಅವ್ನ ಫ್ರೆಂಡ್ ಮಾಡಿರ್ತಕ್ಕಂಥ ಪ್ರೈವೇಟ್ ಝೂ. ನನ್ಗೊಂದು ಅನುಮಾನ, ಈ ಪ್ರೈವೇಟ್ ಝೂ ಮಾಡಕ್ಕೆ ಇವ್ರಿಗೆ ಪರ್ಮಿಷನ್ ಇದೆಯಾ? ಹೆಂಗ್ ಸಿಕ್ತು ಇವ್ರಿಗೆ ಪರ್ಮಿಷನ್? ಮತ್ತೆ ಇಂಥ ಪ್ರಾಣಿಗಳನ್ನು ಸಾಕೋದಕ್ಕೆ ಇವರಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ? ಈ ದುಡ್ಡೆಲ್ಲ ಯಾರ್ದು ಅನ್ಕೊಂಡಿದ್ದೀರಾ ವೀಕ್ಷಕರೇ? ಈ ದುಡ್ಡೆಲ್ಲ ನಮ್ ದುಡ್ಡು ನೋಡಿ. ಇಡೀ ನಮ್ಮ ದೇಶದ ಸುಮಾರು 98% ಸಂಪತ್ತು 2% ಜನ ಜೊತೆ, 2% ಶ್ರೀಮಂತರ ಜೊತೆ ಇದೆ. ಇವತ್ತು ಆ 2% ಶ್ರೀಮಂತರು ಅವ್ರು ಝೂನು ಮಾಡ್ಕೋತಾರೆ. ಕೊನೆಗೆ ಇಡೀ ದೇಶನ ಕೊಂಡ್ಕೊಂಡ್ಬಿಟ್ಟು ಇದು ನೋಡಿ, ಇಷ್ಟು ನನ್ನ ದೇಶ, ಇದು ಉಳಿದವ್ರು ನೀವೆಲ್ಲ ಆಚೆ ಇಲ್ಲಿ ಬರಬೇಡಿ ಇಲ್ಲಿಗೆ ಅಂತ ಹೇಳ್ತಾರೆ. ಟಿಕೆಟ್ ವ್ಯವಸ್ಥೆ ಮಾಡ್ತಾರೆ. ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಶಾಲಿನಿ ರಜನೀಶ್, INS ಪ್ರಸಾದ್ ಮತ್ತು ಪೊದ್ದಾರ್ ಯಾರು ಅಂತಂದ್ರೆ ಆತ ಒಬ್ಬ ಸೌದಿ ಅರೇಬಿಯಲ್ಲಿ ಇರ್ತಾನೆ, ಕೋಲ್ಕತ್ತಾ ಮೂಲದನು. ಇವನು ಈ ರಾಜಲು ಕಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರ ಹಣ ಇದೆ ಅನ್ಕೊಂಡಿದ್ದೀರಾ? ಇದೇ IAS IPS ತಿಮಿಂಗಲಗಳ ಹಣ ಇದೆ. ಸೊ ಇವರೆಲ್ಲ ಕಟ್ಟಿರ್ತಕ್ಕಂಥ ಕೋಟೆಯಲ್ಲಿ ಆತ ಒಂದು ಮ್ಯಾಪ್ ಅಂತ ಹೇಳಿ ಆರ್ಟ್ ಗ್ಯಾಲರಿ ಮಾಡ್ತೀನಿ ಅಂತ ಹೇಳ್ತಾನೆ. ಆರ್ಟ್ ಗ್ಯಾಲರಿಗೆ ಟಿಕೆಟ್ ತಗೊಂಡು ಹೋಗ್ಬೇಕು. ಇಡೀ ಜಾಗ ಸರ್ಕಾರದ್ದು, ಕಟ್ಟಡ ಸರ್ಕಾರದ ಅನುದಾನದ್ದು, ಜನ ಟಿಕೆಟ್ ತಗೊಂಡು ಹೋಗ್ಬೇಕು. ಇದೇ ತರ ಮಾಡಿದ್ಲು ಒಬ್ಳು ನಟಿ ಭಾವನಾ ಅಂತ ಹೇಳಿ. ಇದೇ ಅವ್ರಿಗೂ ಕೂಡ ಕೃಪೆದವರು ಅಂತ ಹೇಳಿ ತೋರಿಸಿದ್ದು ಸಿದ್ದರಾಮಯ್ಯನವರೇ. ಇವತ್ತು ಕೂಡ ಹಾಗೆ ಆಗಿದ್ದು. ಪೊದ್ದಾರ್ ಮತ್ತೆ ಶಾಲಿನಿ ರಜನೀಶ್, INS ಪ್ರಸಾದ್ ಯಾರು ಅಂದ್ರೆ ಆಲ್ ಚೀಫ್ ಮಿನಿಸ್ಟರ್ ಡಾರ್ಲಿಂಗ್ IAS ಆಫೀಸರ್ ಅವರು. ಸೊ ಅವರು ಈ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ಒಂದ್ ಕಡೆ ರಾಜಕಾರಣಿಗಳು ಕಬ್ಜಾ ಮಾಡ್ತಾ ಇದಾರೆ, ಒಂದ್ ಕಡೆ IAS ಅಧಿಕಾರಿಗಳು ಕಬ್ಜಾ ಮಾಡ್ತಾ ಇದಾರೆ. ನಾವು ಮಾತ್ರ ಮಿಕ್ಕಿಂತ ಕಣ್ ಬಿಟ್ಕೊಂಡು ಬಜೆಟ್ ಕೊಡ್ತಾರ, ಏನ್ ಕೊಡ್ತಾರೆ, ನಮ್ ಜೀವನ ಏನ್ ನಡೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದೀವಿ ನೋಡಿ. ಕೆಲವೇ ದಿನಗಳಲ್ಲಿ ವೀಕ್ಷಕರೇ, ನಾವು ಒಂದು ಗೋಣಿ ಚೀಲ ದುಡ್ಡು ತಗೊಂಡೋಗಿ ಒಂದ್ ಬ್ಯಾಗ್ ಅಲ್ಲಿ ಸಾಮಾನ್ ತರ್ತಕ್ಕಂತ ವ್ಯವಸ್ಥೆ ಬರುತ್ತೆ. ಮತ್ತು ಜೊತೆಗೆ ಅಮೆರಿಕಾದಿಂದ ಈಗ ಎಲ್ಲ ನೋಡಿ, ನಾನು ನಿನ್ನೆ ಅಪ್ಪಣಿ ಶಿವಪ್ಪನವ್ರ ಜೊತೆ ಮಾತಾಡ್ತಾ ಇದ್ದೆ. ನಿಮ್ಗೆ ಎಲ್ಲಾ ಎಣ್ಣೆಗಳನ್ನ ಹೊರದೇಶದಿಂದ ಆಮದು ಮಾಡ್ಕೋತಾರೆ. ಆಮದು ಶುಲ್ಕವನ್ನ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಆಮದು ಶುಲ್ಕ ಕಮ್ಮಿ ಮಾಡಿದ್ರು ನೋಡಿ. ಈಗ ಟ್ರಂಪ್ ಇದನ್ನೇ ಹೇಳಿದ್ರು. ಟ್ರಂಪ್ ಅತಿ ಹೆಚ್ಚು ನಮ್ಮನ್ನ ಹೆದರಿಸಿ ನಮ್ಮನ್ನ ಟ್ಯಾಕ್ಸ್ ಕಮ್ಮಿ ಮಾಡೋ ಹಾಗೆ ಮಾಡ್ತಾ ಇದ್ದಾನೆ. ಹಳ್ಳೆದೆಯ ಹೇಡಿ ಪ್ರಧಾನಿ ಅವನು ಹೇಳ್ದಂಗೆ ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ.
ಸೊ ಕಮ್ಮಿ ಆದ್ರೆ ಏನಾಗುತ್ತೆ? ಭಾರತದ ಬೆಳೆಗತಿ ಏನು, ಭಾರತದ ಉದ್ಯಮಿಗಳ ಗತಿ ಏನು, ಭಾರತದ ಕೃಷಿಯ ಗತಿ ಏನು? ಎಂಥ ಮೂರ್ಖನ ನೀವು ಕೂರಿಸ್ಕೊಂಡಿದ್ದೀರಾ ನೀವೆಲ್ಲ. ಇನ್ನು ನಿಮ್ ಪ್ರಶ್ನೆ ಮಾಡಕ್ ತಾಕತ್ತಿಲ್ಲ ನಿಮ್ಗೆ. ಇಳಿದು ಹೋಗು ಅಂತ ಹೇಳಕ್ಕೆ ಆಗಲ್ಲ ನಮ್ಗೆ ಯಾರಿಗೂ. ಸೊ ಇಂಥ ಪರಿಸ್ಥಿತಿಲಿ ಸಿದ್ದರಾಮಯ್ಯ ಈ ಅಟೆಂಪ್ಟೆಡ್ ನಾಟ್ ಬೆಸ್ಟ್, ಈ ಅಟೆಂಪ್ಟೆಡ್ ಗುಡ್ ಬಜೆಟ್, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನಿರ್ಮಲಾ ತಾಯಿ ಟ್ಯಾಕ್ಸ್ ರಾಕ್ಷಸಿ ನಿರ್ಮಲಾ ತಾಯಿ ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಬಜೆಟ್ಗಿಂತ ಸಾವಿರ ಪಾಲು ಈ ಸಿದ್ದಣ್ಣನ ಬಜೆಟ್. ಇಲ್ಲಿ ನಾನು ಸಿದ್ದಣ್ಣ ಕಾಂಗ್ರೆಸ್ ಅಥವಾ ಏನನ್ನ ಹಾಳೆ ಹೋಗ್ಲತ್ತ ಇಲ್ಲ, ಆದ್ರೆ ಒಂದು ಹಂತಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕು. ಅಂದ್ರೆ ಕೊಟ್ಟಂಗ್ ಅಟ್ಲೀಸ್ಟ್ ಕೊಟ್ಟಂಗ್ ಮಾಡೋದಲ್ಲ, ಒಂದು ಕೊಡ್ಬೇಕು. ಶಿಕ್ಷಣ, ಆರೋಗ್ಯ, ಕೃಷಿ, ಕೈಗಾರಿಕೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಏನೋ ಅದು ಬಹಳ ಮುಖ್ಯವಾಗಿದೆ. 454,500 ಕೋಟಿ ರೂಪಾಯಿ ಒಂದು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಯಾರು ಮುಸ್ಲಿಮ್ಸ್ ಮಾತ್ರ ಇರ್ತಾರೆ, ಅದರಲ್ಲಿ ಎಲ್ಲ ಇರ್ತಾರೆ. ಆದ್ರೆ ಇಡೀ ಬಜೆಟ್ ಅಲ್ಲಿ 4 ಲಕ್ಷ ಕೋಟಿಲಿ 45,000 ಒಂದಾದ್ರೆ ನೀವು ಉಳಿದೆಷ್ಟೋ ನಿಮ್ಗೆ 3,75 ಲಕ್ಷ ಇರುತ್ತೆ. ಆ 3,75 ಲಕ್ಷ ಯಾರಿಗೋಗಿದೆ? ಯಾವ ಬಹುಸಂಖ್ಯಾತರಿಗೆ ತಾನೆ. ನಮ್ಮ ದೇಶದಲ್ಲಿ ಯಾರು ಬಹುಸಂಖ್ಯಾತರು? ಹಿಂದೂಗಳಿಗೆ ತಾನೇ ಹಣ ಎಲ್ಲ ಹೋಗಿರೋದು, ಹಿಂದೂಗಳಿಗೆ ತಾನೇ ಎಲ್ಲ ಯೋಜನೆಗಳು. ಅಂದ್ರೆ ಅದು ಯಾವುದನ್ನು ತೋರಿಸ್ದೆ 45,000 ಕೋಟಿ ಮತ್ತು ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಎಷ್ಟು ಕೊಡ್ತೀವಿ ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದ್ರ ಮುಂದೆ ನಾನು ಮತ್ತೆ ಹೇಳ್ತೀನಿ. ಅಂದ್ರೆ ಮೊದಲ ಗ್ಯಾರಂಟಿಗಳ ಭಾರವನ್ನ ಸರಿದೂಸಕ್ಕೆ ಕಸರತ್ತನ್ನ ಸಿದ್ದರಾಮಯ್ಯ ಮಾಡಿದರೆ. ಅವರು ತಮ್ಮ ಏನು ಆರ್ಥಿಕ ಚಿಂತನೆ ಏನ್ ಮಾಡಿದರೆ, ಒಂದು ಕಂಟ್ರೋಲ್ಡ್ ಸಿದ್ದರಾಮಯ್ಯ ಅಂದ್ರೆ ಅವ್ರ ಲೆಕ್ಕ ಎಲ್ಲ ಬಾಯಲ್ಲಿರುತ್ತೆ, ಎಲ್ಲ ಕೂಡ ನಂಬರ್ಸ್ ಕಣ್ಣು ಮುಚ್ಕೊಂಡು ಕೂಡ ನಂಬರ್ಸ್ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಕೂಡ ನೋಡಿದೀವಿ. ಇನ್ನು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಶ್ರಮಿಕರು ಎಲ್ಲ ಸಮುದಾಯಗಳಿಗೆ ಬೆರೆತಿರ್ತಕ್ಕಂಥ ಮಹಿಳೆಯರ ಹಿತ ಕಾಯೋದಕ್ಕೆ ಇವರು ಒಂದು ಬಜೆಟ್ ಅಲ್ಲಿ ಒಂದು ಸೂತ್ರ ಏನೋ ಒಂದು ಕಂಡುಕೊಂಡ್ರಂಗ್ ಕಾಣುತ್ತೆ. ಇಂಥ ಸೂತ್ರ ನಾವು ಕೇಂದ್ರ ಬಜೆಟ್ ಅಲ್ಲಿ ಕಾಣಲಿಲ್ಲ, ಮೋದಿಯ ಬಜೆಟ್ ಅಲ್ಲಿ ಕಾಣಲಿಲ್ಲ, ನಿರ್ಮಲಾ ತಾಯಿಯ ಬಜೆಟ್ ಅಲ್ಲಿ ಕಾಣಲಿಲ್ಲ. ಅಂದ್ರೆ ಬರೀ ಬಜೆಟ್ ಅಂದ್ರೆ ಕೇವಲ ಕೂಡಿ ಕಳೆಯೋದಲ್ಲ, ಅದು ಹಣದ ನಂಬರ್ಸ್ ಕೂಡ ಅಲ್ಲ. ಅದು ಅಂದ್ರೆ ಯಾವ್ದು ಗಟ್ಟಿಯಾಗಿರುತ್ತೋ, ಯಾವ್ದು ಸ್ಟ್ರಾಂಗ್ ಆಗಿರುತ್ತೋ ಅದು ಮಾತ್ರ ಉಳಿಯುತ್ತೆ. ಇದು ನಾವು ನೋಡ್ತಕ್ಕಂತ ಒಂದು ಸಿದ್ಧಾಂತ. ಅಂದ್ರೆ ಇದು ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ ಸಿದ್ಧಾಂತ. ಅದೇ ಸಿದ್ಧಾಂತವನ್ನು ಕೂಡ ಇಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಈ ತತ್ವಕ್ಕೆ ವಿರುದ್ಧವಾಗಿ ಮಾನವೀಯ ನೆಲೆಯಲ್ಲಿ ಏನು ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಏನು ಸಂವಿಧಾನ ಕಟ್ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಬುದ್ಧ, ಬಸವ, ನಾರಾಯಣ ಗುರುಗಳ ಕನಸುಗಳಿದ್ದು ಅವುಗಳನ್ನ ಬದ್ಧತೆಯಿಂದ ಮುನ್ನಡೆಸ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಬಜೆಟ್ ಅನ್ನ ಪ್ರತಿಪಾದಿಸ್ಕೊತಾರೆ. ನಿಜವಾಗ್ಲೂ ಕೃಷಿಯ ಕಾಯ್ದೆ ಬಿಲ್ ಅನ್ನ ರದ್ದುಪಡಿಸಬೇಕಾಗಿತ್ತು, ಶಿಕ್ಷಣವನ್ನ ರಾಷ್ಟ್ರೀಕರಣ ಮಾಡಬೇಕಾಗಿತ್ತು, ಆರೋಗ್ಯವನ್ನ ರಾಷ್ಟ್ರೀಕರಣ ಮಾಡಬೇಕಾಗಿತ್ತು, ಸಾರಿಗೆಯನ್ನ ರಾಷ್ಟ್ರೀಕರಣ ಮಾಡಬೇಕಾಗಿತ್ತು. ಅದು 3 ಮಾಡಿದ್ರೆ ಯಾವುದು ಕೊಡ್ಬೇಕಾಗಿತ್ತು? ಏನು ಕೊಡ್ಬೇಕಾಗಿತ್ತು? ಸೊ ಇಲ್ಲಿ ಅಹಿಂದ ಆದ್ಯತೆ ಆಗಿದೆ ಅಂತ ಅನ್ಸಿದ್ರು ಕೂಡ ಅಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್ಗೆ ನಾನು ಈಗಾಗಲೇ ನಮ್ಮ ಶಶಿರೇಖಾ ನಿಮ್ಗೆಲ್ಲ ಹೈಲೈಟ್ಸ್ ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟೆಷ್ಟು ಅಂತ ನಾನು ಸಪರೇಟ್ ಹೇಳಕ್ ಹೋಗಲ್ಲ. ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚು ಹಣವನ್ನ ನೀಡಲಾಗಿದೆ. ಇದು ನ್ಯಾಷನಲ್ ಲೆವೆಲ್ ಕೂಡ ನಿಮ್ಗೆ ಅದು ಕಾಣಿಸಲ್ಲ. ಇದು ಮೋದಿ ಬಜೆಟ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಹಣ ಮೀಸಲಾಗಿಟ್ಟಿಲ್ಲ. ಹೆಚ್ಚು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಹೆಚ್ಚು ನೀಡುವ ಕಾರ್ಯಕ್ರಮಗಳನ್ನ ಘೋಷಿಸಿದರೆ. ಮತ್ತು ಎಐ ಡೆವಲಪ್ಮೆಂಟ್, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ, ಕ್ವಾಂಟಮ್ ಥಿಯರಿ, ವೈಮಾನಿಕ ತಂತ್ರಜ್ಞಾನ, ಕೃಷಿ ತಂತ್ರಜ್ಞಾನ ಅಳವಡಿಕೆ ಹಲವಾರು ಒಂದು ಕನಸುಗಳನ್ನ ಸಿದ್ದರಾಮಯ್ಯ ಹೆಣೆದಿದ್ದಾರೆ. ಇದು ಬರೀ ಕನಸುಗಳಾಗಬಾರ್ದು, ನನಸಾಗಬೇಕು. ನನಸಾಗೋದಕ್ಕೆ ನಾವು ಅದನ್ನ ನನಸು ಮಾಡೋದಕ್ಕೆ ಬಿಜೆಪಿ ನೀವು ಏನ್ ಹೇಳಿದ್ರಲ್ಲಪ್ಪ ಕೆಲಸ ಮಾಡಿ ಅಂತ ಹೇಳ್ಬೇಕಾಯ್ತು. ಆದ್ರೆ ಅದನ್ನ ಅವ್ರು ತಿರುಗಿಸಿ ಎಲ್ಲಿಗೆ ಅಂತಂದ್ರೆ ಅವ್ರು ಒಂದೇ ಗೊತ್ತಿರೋದು ಮುಸ್ಲಿಂ 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 ಅನ್ನೋದು ಬಿಟ್ಟು ಅವ್ರಿಗೆ ಏನು ಬರೋದಿಲ್ಲ, ಅವ್ರಿಗೇನು ಗೊತ್ತೂ ಇಲ್ಲ ಅವ್ರಿಗೆ. ಸೊ ಅವರು ಇಷ್ಟೆಲ್ಲ ಹೇಳಿದಿರಲ್ಲ, ಬನ್ನಿ ಜಾರಿ ಮಾಡಿ ಅಂತ ಕೇಳಬೇಕಾಗಿತ್ತು. ಆದ್ರೆ ಅದನ್ನ ಮಾಡೋದ್ ಬಿಟ್ಟು ಅವ್ರಿಗೆ ಮುಸ್ಲಿಂ ಪದವನ್ನ ಕೊಟ್ಟಿದ್ದಾರೆ. ದೆಹಲಿಯ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದಲೇ ನಾವು 2,500 ರೂಪಾಯಿ ಹಣ ಕೊಡ್ತೀವಿ ಅಂತ ಮೋದಿ ಎಲ್ಲ ಚುನಾವಣಾ ಸಭೆಗಳ ಘೋಷಣೆ ಮಾಡಿದ್ರು. ಯಾಕೆ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಬಿಜೆಪಿ ಅಂದ್ರೆ ಸುಳ್ಳು ಅಂದ್ರೆ ಬಿಜೆಪಿ. ಅದು ಯಾರೇ ಆಗಿರ್ಲಿ, ಅವರು ತಲೆ ಮೇಲೆ ಬರೋ ಸುಳ್ಳು ಹೆಂಗ್ ಹೇಳ್ತಾರೆ, ನಾನು ಸುಳ್ಳೇ ಹೇಳಿಲ್ಲ ಅಂತಾರೆ. ಅದ್ ನಾ ಹೇಳಿ ಸುಳ್ಳಲ್ಲ, ಅದು ಆಗುತ್ತೆ ಅಂತಾರೆ. ಯಾವಾಗ ಆಗುತ್ತೆ? ಯಾವಾಗಾರು ಆಗುತ್ತೆ. ಆದ್ರೆ ಅದೇ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತೋ, ವಿರೋಧ ಪಕ್ಷ ಸರ್ಕಾರ ಇತ್ತೋ, ಅಲ್ಲ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ.
ಪಾದಯಾತ್ರೆ ಮಾಡ್ತಾರೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಅಂತೇಳಿ. ಆದ್ರೆ ತಮ್ಮದೇ ರಾಜ್ಯಗಳಲ್ಲಿ ಮಾತ್ರ ಅದನ್ನ ಜಾರಿ ಮಾಡಲ್ಲ. ಜನನು ಕೂಡ ಕೇಳಲ್ಲ. ಜನನ ಓಟ್ ಹಾಕ್ಬೇಕಾದ್ರೆ ಹಾಕಿರ್ತಾರೆ ಅಷ್ಟೇ, ಓ ನಮ್ಗೆ ಇಂಥ ಸ್ಕೀಮ್ಸ್ ಬರುತ್ತೆ ಅಂತ. ಆದ್ರೆ ಅನುಷ್ಠಾನ ಯಾಕೆ ಮಾಡಲ್ಲ ಅಂತ ಕೇಳಲ್ಲ. ಬಹು ಆಯಾಮ ಏನು ಈ ಬಜೆಟ್ ಅಲ್ಲಿ ನಾವು ನೋಡ್ತೀವಿ, ಪ್ರಗತಿಯನ್ನ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು, ನಾವು ಈ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 136 ಸೀಟ್ ಗೆಲ್ತಾರೆ ಅಂತ ಹೇಳಿದಂತ ಏಕೈಕ ಚಾನಲ್ ನಮ್ದು. ಯಾಕೆ ಹೇಳಿದ್ದು ನಾವು ಅಂತಂದ್ರೆ, ಗ್ರೌಂಡ್ ಲೆವೆಲ್ ನಾವು ಹೋರಾಟ ಮಾಡಿದ್ದು, ಅದೆಲ್ಲ ಇಂಟರ್ವ್ಯೂ ಕೂಡ ಮಾಡಿದ್ದು. ಮಂಗಳೂರು, ಮಲ್ಪೆ ಅಲ್ಲೆಲ್ಲ ನಾವು ಓಡಾಡಿದ ಸಂದರ್ಭದಲ್ಲಿ ಅಲ್ಲಿ ಜನ ಮೀನುಗಾರರು ನಮ್ಗೆ ಹೇಳಿದ್ರು ಅವ್ರೇನೇನು ಸಮಸ್ಯೆಗಳು ಅಂತೇಳಿ. ಆ ಎಲ್ಲ ಸಮಸ್ಯೆಗಳನ್ನ ನಮ್ಮ ಚಾನಲ್ ಕೂಡ ಪ್ರಸಾರ ಮಾಡಿತ್ತು. ಅವರ ಆದ್ಯತೆಗಳೇನಂತ ಕೂಡ ನಾವು ಹೇಳಿದ್ದು. ಮೀನುಗಾರಿಕಾ ದೋಣಿಗಳ ಉದ್ದದ ವಿಷಯದಲ್ಲಿ ಇರ್ತಕ್ಕಂಥ ನಿರ್ಬಂಧವನ್ನ ಸಡಿಲಿಸ, ಅಂದ್ರೆ ತುಂಬಾ ಉದ್ದದ ನಮಗೆ ಪಾರ್ಕಿಂಗ್ ಮಾಡೋಕೆ ವ್ಯವಸ್ಥೆ ಕೊಡ್ಬೇಕು, ಬಲೆ ಒಣಗಿಸಕ್ಕೆ ಜಾಗ ಕೊಡ್ಬೇಕು, ಮತ್ತೊಂದು ಮೀನು ದೋಣಿಯನ್ನ ಚಿಕ್ಕದ್ ಮಾಡ್ಬೇಕು ಅಂತ ಹೇಳ್ತಾರೆ, ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗೆ ಅದಾನಿಗೆ ಇಲ್ಲಿ ಭದ್ರಗಳನ್ನ ಕೊಡಬಾರ್ದು ಅಂತ ಹೇಳಿದ್ರು. ಸೊ ಅದನ್ನೆಲ್ಲವನ್ನು ಇದನ್ನು ಉಳಿಸ್ಕೊಂಡಿದ್ದಾರೆ. ಬಜೆಟ್ ನ ಆಶಯದಂತೆ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಮತ್ತೆ ಸಮುದ್ರ ಬದುಕಿನ ಬಂಡಿಯನ್ನ ವಿಸ್ತರಿಸೋದಕ್ಕೆ ದೋಣಿಯಂತೆ ಅವರಿಗೆ ಬಜೆಟ್ ನಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಲೆಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮತ್ತೆ ಡೀಸೆಲ್ ಮೋಟರ್ಗಳನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಫಂಡ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ನೂರಾರು ಸಂಖ್ಯೆಯ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ವಸತಿ ಪದವಿ ಪೂರ್ವ ಕಾಲೇಜುಗಳು ಆರಂಭ ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳ ಉನ್ನತ ಶಿಕ್ಷಣ ಸಂಸ್ಥೆ ಅಧ್ಯಯನ ಮಾಡೋದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ, ಕೋಡಿಂಗ್ ನಂತಹ ತಂತ್ರಾಂಶಗಳ ಕಲಿಕೆಗೆ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೇ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಕ್ಕೆ ಒಂದು ಯೋಜನೆ, ಸ್ಕಿಲ್ ಡೆವಲಪ್ಮೆಂಟ್. ದಿಸ್ ಇಸ್ ವೆರಿ ನೆಸೆಸಿಟಿ. ಇದು ಯಾವುದೋ ಒಂದು ಸಮುದಾಯಕ್ಕೆ ಮಾಡ್ತಾ ಇಲ್ಲ, ಯಾವುದೋ ಒಂದು ಜಾತಿಗೆ ಮಾಡ್ತಾ ಇಲ್ಲ. ಓವರ್ ಆಲ್ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಶಾಲೆಗಳ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಿಕ್ಷಕರ ಇಲ್ಲಿ ಇನ್ನೊಂದು ಅತಿಥಿ ಉಪನ್ಯಾಸಕರ 2,000 ರೂಪಾಯಿ ಮತ್ತು ಆಯಾಗಳಿಗೆ 1,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರಿಗೆ 1,000 2,000 ಜಾಸ್ತಿ ಮಾಡೋ ಬದಲು ನಮಗೆ ವಿತ್ತೀಯ ಅಂದ್ರೆ ನಮಗೆ ರಾಜಸ್ವ ತೆರಿಗೆ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಒಂದು ಸೇವಾ ಭದ್ರತೆಯನ್ನು ಕೊಡ್ಬೇಕು. ಯಾಕೆಂದ್ರೆ ನೋಡಿ, ಆಫ್ಟರ್ ಗ್ಲೋಬಲೈಸೇಷನ್ ನೀವು ನೋಡಿ, ಯಾವ ಸರ್ಕಾರಗಳು ನೇಮಕಾತಿನೇ ಮಾಡ್ಕೋತಾ ಇಲ್ಲ. ಮೇಸ್ಟರ್ ನೇಮಕಾತಿ ಮಾಡ್ತಾ ಇಲ್ಲ, ಪ್ರೊಫೆಸರ್ಗಳ ನೇಮಕಾತಿ ಮಾಡ್ತಾ ಇಲ್ಲ, ಮತ್ತೆ ಲೆಕ್ಚರ್ಗಳ ನೇಮಕಾತಿ ಮಾಡ್ತಾ ಇಲ್ಲ. ನೀವು ಮೇಸ್ಟ್ರು ಮತ್ತೆ ಲೆಕ್ಚರು ಪ್ರೊಫೆಸರ್ಗಳ ನೇಮಕಾತಿ ಮಾಡ್ಲಿಲ್ಲ ಅಂತಂದ್ರೆ ಈ ದೇಶ ನಿರ್ಮಾಣ ಆಗ್ಬೇಕು ಅಂದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಚೆನ್ನಾಗಿರ್ಬೇಕು. ಆ ಶಿಕ್ಷಣದಲ್ಲಿ ಇವರು ಶಿಕ್ಷಕರನ್ನೇ ನೇಮಕ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಅವ್ರನ್ನ ಗುತ್ತಿಗೆ ಆಧಾರದ ಮೇಲೆ, ಗುತ್ತಿಗೆ ಕೆಲಸ ಅಂದ್ರೆ ಏನಂತಾರೆ ಮಹಾತ್ಮ ಗಾಂಧಿ ಅಂತಂದ್ರೆ, ಅವರು ಸೌತ್ ಆಫ್ರಿಕಾದಲ್ಲಿ ಓಡಾಟ ಕೆಲಸ ಮಾಡ್ಬೇಕಾದ್ರೆ ಅಲ್ಲೆಲ್ಲ ನೋಡಿದ ಸಂದರ್ಭದಲ್ಲಿ ಗುತ್ತಿಗೆ ಕೆಲಸ ಅಂದ್ರೆ ಅದು ಗುಲಾಮ್ಗಿರಿ ಅಂತ. ಕಾಂಗ್ರೆಸ್ ಗಾಂಧಿಯನ್ನ ಓದ್ಕೊಂಡಿದೆ, ಗಾಂಧಿ ಜೊತೆ ಬದುಕಿದೆ, ಗಾಂಧಿ ತತ್ವಗಳನ್ನು ಇವತ್ತು ಕೂಡ ಹೇಳ್ತಾರೆ. 150ನೇ ವರ್ಷ ಆಚರಣೆ ಕೂಡ ಮಾಡಿದೆ. ನಿಜವಾಗ್ಲು ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅಲ್ಲಿ ಈ ಗುತ್ತಿಗೆ ಕೆಲಸನ ತೆಗೆದಾಕ್ಬೇಕು. ಗುಲಾಮ್ಗಿರಿನ ಹೋಗ್ಲಾಡ್ಸ್ಬೇಕು. ಆ ಮೂಲಕ ನಾವು ಗಾಂಧಿವಾದಿಗಳು, ಗಾಂಧಿ ತತ್ವವಾದಿಗಳು ಅಂತ ಹೇಳಿ ಅದನ್ನ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡೋವರೆಗೂ ನಾನ್ ಬಿಡಲ್ಲ, ನಾನು ಕೇಳ್ತಾನೆ ಇರ್ತೀನಿ. ಗುತ್ತಿಗೆ ಕೆಲಸ, ಗುಲಾಮ್ಗಿರಿ ಕೆಲಸ. ಗಾಂಧಿ ಹೇಳಿದ್ದಾರೆ, ದಯವಿಟ್ಟು ಈ ಗುತ್ತಿಗೆನ ರದ್ದು ಮಾಡಿ, ಸೇವಾ ಭದ್ರತೆ ಕೊಡಿ. ಅವ್ರಿಗೆ ಸೇವಾ ಭದ್ರತೆ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ನಾಡು ಕಟ್ಟುತ್ತಾರೆ, ವಿದ್ಯಾರ್ಥಿಗಳನ್ನ ಕಟ್ಟುತ್ತಾರೆ, ಭವಿಷ್ಯ ಬುನಾದಿಯನ್ನ ಕಟ್ಟುತ್ತಾರೆ. ಸೊ ಇದು ಆಗ್ಬೇಕಾಗಿತ್ತು. ಆದ್ರೆ 2,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಅವ್ರನ್ನ ಮತ್ತೆ ಅವ್ರ ಅಸ್ಥಿರತೆಯನ್ನ ಉಂಟು ಮಾಡಿ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಮಾಡಿ ಅಭದ್ರತೆಯನ್ನ ಸೃಷ್ಟಿ ಮಾಡಿ, ಇದಕ್ಕಿಂತ ಇನ್ನು ಸಾಕಷ್ಟು ಕೆಲಸ ಮಾಡಬಹುದಾಗಿತ್ತು. ಆದ್ರೆ ಹಣ ಘೋಷಣೆ ಮಾಡಿದರೆ ಪ್ರಾಥಮಿಕ ಶಿಕ್ಷಣದ ಹಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಕ್ಕೆ, ಅದು ಒಳ್ಳೆಯದು. ಆದ್ರೆ ನೇಮಕಾತಿ ಮಾಡ್ಬೇಕಾಗಿತ್ತು. ಇನ್ನು ಬಜೆಟ್ ನ ಗಾತ್ರ ನಾನು ಆಗ್ಲೇ ಹೇಳಿದಾಗ ಸುಮಾರು 38,166 ಕೋಟಿ ಜಾಸ್ತಿ ಆಗಿದೆ. ಅಂದ್ರೆ ಕಳೆದ ಬಾರಿ 371 ಇತ್ತು, ಈ ಬಾರಿ 4,09,549 ಕೋಟಿ ಎಷ್ಟು ಆಗಿದೆ. ಮತ್ತು ಸಾಲ 6,065 ಕೋಟಿಯಿಂದ 7,064 ಕೋಟಿ, ಅಂದ್ರೆ 1,00,000 ಕೋಟಿ ಸಾಲ ಜಾಸ್ತಿ ಆಗಿದೆ. ಇದಕ್ಕೆ ಬಿಜೆಪಿಯವರು ಇದು ಸಾಲ ರಾಮಯ್ಯ ಅಂತ ಹೇಳಿ ಹೇಳ್ತಾರೆ. ಹಾಗೆ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಅವ್ರ ಬಾಯಿಗೆ ಏನ್ ಹಾಕ್ಬೇಕೋ ಗೊತ್ತಿಲ್ಲ, ಮಣ್ಣು ಹಾಕ್ಬೇಕೋ ಸಕ್ಕರೆ ಹಾಕ್ಬೇಕೋ ಗೊತ್ತಿಲ್ಲ. ಅವರು ಕೂಡ ಕೊರತೆ ಬಜೆಟ್ ಅನ್ನ ಮಂಡಿಸಿದ್ರು ಕುಮಾರಸ್ವಾಮಿ. ಇಲ್ಲಿ 1,00,000 ಕೋಟಿ ನಿಮ್ಗೆ ಸರ್ಕಾರಕ್ಕೆ, ಅದನ್ನ ಸಿದ್ದರಾಮಯ್ಯ ಹೇಳ್ತಾರೆ 24.95% ಅವ್ರಿಗೆ ಇರ್ತಕ್ಕಂಥದ್ದು ಪ್ರಾವಿಷನ್. ಅಂದ್ರೆ ಯಾಕಂದ್ರೆ 5,00,000 ಕೋಟಿ ನೀವು 4,00,000 ಕೋಟಿ ಸಾಲ, ನೀವು 4,00,000 ಕೋಟಿ ಬಜೆಟ್ ನ ವಿಸ್ತಾರ ಮಾಡೋದ್ರಿಂದ ನಿಮ್ಗೆ ಅಷ್ಟು ಸಾಲ ತಗೋಬಹುದು. ನೀವು ಆ ಸಾಲ ತಗೊಳಕ್ ಅವಕಾಶ ಇದೆ.
ಆದ್ರೆ ಸಾಲ ತಗೊಳಕೋಸ್ಕರನೇ ಅಂತೇಳಿ ಬಜೆಟ್ ಗಾತ್ರ ಜಾಸ್ತಿ ಮಾಡಬಾರ್ದು. ಯಾಕೆಂದ್ರೆ ಆರ್ಥಿಕ ಶಿಸ್ತು ಹಳಿ ತಪ್ಪೋಗ್ಬಿಡುತ್ತೆ. ಹಳಿ ಅಂದ್ರೆ ನಿಮ್ಗೆ ಬಾಳ ಸಾಲ ಕಟ್ಟಕ್ಕೆ ಮತ್ತೆ ಬಡ್ಡಿ ಕಟ್ಟಕ್ಕೆ ನಿಮ್ಗೆ ಕೆಲಸ ಆಗುತ್ತೆ. ಉದಾಹರಣೆಗೆ ನೋಡಿ, 16 ಲಕ್ಷ ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಸಾಲ ಇದೆ. ಅವರು ಪ್ರತಿ ವರ್ಷ 12 ಲಕ್ಷ 12ರಿಂದ 13 ಲಕ್ಷ ಬಡ್ಡಿನೇ ಕಟ್ತಾರೆ. ನಾಟ್ ಸಾಲ ತೀರ್ಸೋದಲ್ಲ, ಬಡ್ಡಿ. ಇದನ್ನ ಯಾರೋ ಮಾತಾಡಲ್ಲ. ಇದು ಬಡ್ಡಿ ಮಗನ್ ಸರ್ಕಾರ, ಇದು ಗೊತ್ತಾ ನಿಮ್ಗೆ? ಕೇಳಿ ಹೇಳಿ ಅವ್ರು ಬಿಜೆಪಿಯವರು ಬಂದ ನಂತರ ಬದಲಿ ವಾದ ಮಾಡಕ್ಕೆ. ಬಡ್ಡಿ ಮಗನ್ ಸರ್ಕಾರ, ನಮ್ಮನ್ನೆಲ್ಲಾರು ನಮ್ಮ ತಲೆ ಮೇಲೆ ಬಡ್ಡಿ ಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ಏನ್ ಬಡ್ಡಿ ದಂಧೆ ವಸೂಲಿ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಬಡ್ಡಿ ಮಾಡ್ತಾ ಇದಾರೆ. ಏನ್ ಮಜಾ ಅಂತಂದ್ರೆ, ಏನ್ ಮಜಾ ಈ ಬಿಜೆಪಿಗರದು. ಈ ದೇಶದಲ್ಲಿ 75 ವರ್ಷದಲ್ಲಿ ಎಷ್ಟು ಪ್ರಧಾನಿಗಳು ಮಾಡಿದ್ರಲ್ಲ ಸಾಲ, ಅದು ಬರೀ 50 ಲಕ್ಷ ಕೋಟಿ, 40 ಲಕ್ಷ ಕೋಟಿ. ಈ ಪುಣ್ಯಾತ್ಮ 56 ಇಂಚೆಯ ಎದೆಯ ಗಾಜಿನ ಒಳಗೆ ಸಿಂಹವನ್ನು ತಪ್ಪಿ ಮುದ್ದಾಡುವ ಈ ಮೋದಿ ಏನು ಹತ್ತತ್ರ ಈಗ ನಿಮ್ಗೆ 100-200 ಲಕ್ಷ ಕೋಟಿ ಹೊರಟೋಗಿದ್ದಾರೆ ಸಾಲಕ್ಕೆ. ಅಂದ್ರೆ ನಿಮ್ಗೆ ಹತ್ತತ್ರ 150 ಲಕ್ಷ ಕೋಟಿಗೆ ಇವರು ತಲುಪಿದ್ದಾರೆ ಇವರು. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಇವರು ಸಾಲ ಏರಿಸ್ತಾ ಹೋಗ್ತಾ ಇದಾರೆ. ನಿಮ್ಗೆ 13 ಲಕ್ಷ ಕೋಟಿ ನೀವು ಇಂಥದ್ದು ಬಡ್ಡಿನೇ ಕಟ್ಟಬೇಕು ಅಂತಂದ್ರೆ ಈ ಸಾಲ ತೀರೋದು ಯಾವಾಗ? ಮತ್ತು ಇಷ್ಟೆಲ್ಲ ನಿಮ್ಗೆ GST ಬರ್ತಾ ಇದೆ, ಎಲ್ಲಾ ಟ್ಯಾಕ್ಸ್ಗಳು ನೀವು ಬೇರೆ ಮತ್ತು ರಾಜ್ಯಗಳಿಗೆ ಕೊಡೋ ಪರ್ಸೆಂಟ್ನ ಈ ಸಲ 1% ಕಟ್ ಮಾಡಿದ್ದಾರೆ. ಅಂದ್ರೆ ಸುಮಾರು ಹತ್ತತ್ರ ನಿಮ್ಗೆ 38 ಸಾವಿರ ಕೋಟಿ ಹಣವ ನಿಮ್ಮ ಹತ್ರ ನಿಮ್ದು ಕೇಂದ್ರ ಸರ್ಕಾರದ ಉಳ್ಕೊಳ್ಳುತ್ತೆ. ಸೊ ಕೇಂದ್ರ ಸರ್ಕಾರ ಉಳ್ಕೊಳ್ಳೋದ್ರಿಂದ ಆ ದುಡ್ಡು ಏನ್ ಮಾಡ್ತೀರಾ? ಆ ತರ ಆ ದುಡ್ಡು ಹೆಚ್ಚು ಉಳಿತಿಲ್ಲ, ಅದೆಲ್ಲ ಏನ್ ಮಾಡ್ತೀರಾ? ಸೊ ಅಲ್ಲಿ ಉತ್ತರ ಇಲ್ಲ. ಸಾಲ ಕೇಂದ್ರ ಸರ್ಕಾರದ್ದು ಅತ್ಯಂತ ದೊಡ್ಡ ಮಟ್ಟದಿದೆ. ಆರ್ಥಿಕ ನೀತಿ ಸರಿಯಾಗಿ ಕಾಪಾಡದೇ ಇರೋದ್ರಿಂದ ಅತಿ ಹೆಚ್ಚು ಜನ ಸಮಸ್ಯೆ ಪಡ್ತಾ ಇದ್ದಾರೆ. ಆರ್ಥಿಕ ಶಿಸ್ತು ಇಲ್ಲ ಅಲ್ಲಿ. ಆದ್ರೆ ರಾಜ್ಯ ಬಜೆಟ್ ಅಲ್ಲಿ ನಾವು ಅದನ್ನ ಕಾಣಬಹುದು. ಇನ್ನು ಒಳ್ಳೆ ಬಜೆಟ್ ಮಾಡಬಹುದಾಗಿತ್ತು. ಓಲೈಕೆ ಬಜೆಟ್ ಅಲ್ಲ ಇದು, ಓಲೈಕೆ ಬಜೆಟ್ ಅಲ್ಲ. ಆದ್ರೆ ಒಳ್ಳೆಯ ಬಜೆಟ್ ಮತ್ತು ಇನ್ನು ಮಾಡಬಹುದಾಗಿತ್ತು. ಆದ್ರೆ ಪ್ರಯತ್ನ ಅಂದ್ರೆ ರಾಜ್ಯವನ್ನ ಕಂಟ್ರೋಲ್ ಆಗಿ ಕರ್ಕೊಂಡೋಗಂತ ಪ್ರಯತ್ನ ಸಿದ್ದರಾಮಯ್ಯ ಮಾಡ್ತಾ ಇದಾರೆ. ಹಿಂದಿನ ಬಜೆಟ್ ಅಲ್ಲಿ ಏನು ನಾ ಹೇಳಿದಾಗ 82,981 ಕೋಟಿ ವಿತ್ತೀಯ ಕೊರತೆ ಇತ್ತು. ಈ ಬಾರಿ ಇದು 90,428 ಕೋಟಿಗೆ ಹೋಗಿದೆ. ಇನ್ನು 5 ಗ್ಯಾರಂಟಿಗಳ ಆರ್ಥಿಕ ಭಾರವನ್ನ 2 ವರ್ಷಕ್ಕಿಂತ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಇತ್ತು. 2 ವರ್ಷಕ್ಕಿಂತ ಹೆಚ್ಚಾಗಬಹುದು ಅಂತ ಹೇಳಿ. ಆದ್ರೆ ಆ ವೆಚ್ಚವನ್ನ 51,000 ಕೋಟಿಗೆ ಇಳಿಸಿದ್ದಾರೆ. ಅದು ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು ಎಷ್ಟು ಕಮ್ಮಿ ಆಯ್ತು ಅಂದ್ರೆ ಸುಮಾರು 980 ಸಾವಿರ ಕೋಟಿವರೆಗೂ ಕಮ್ಮಿ ಆಗುತ್ತೆ. ಇನ್ನು ಪರಿಶಿಷ್ಟ ಜಾತಿ ಉಪಯೋಜನೆ SC/ST ಮತ್ತು ಪರಿಶಿಷ್ಟ ಪಂಗಡದ ಯೋಜನೆಗೆ 42,000 ಕೋಟಿ ಕೊಟ್ಟಿದ್ದಾರೆ. ನೀವು ಯಾವ್ದೋ 450 ಕೋಟಿ ಯಾರಿಗೋ ಕೊಟ್ರು, 4,000 ಕೋಟಿ ಯಾರಿಗೋ ಕೊಟ್ರು ಅಂತ ಹೇಳ್ತೀರಾ. ಆದ್ರೆ SC/STಗಳಿಗೆ SSP ಯೋಜನೆ ಅಡಿಯಲ್ಲಿ 42,000 ಕೋಟಿ ಕೊಟ್ಟಿದ್ದಾರೆ. ಇದು ಭಾರತ ಸರ್ಕಾರದ ಕೇಂದ್ರ ಬಜೆಟ್ ಅಲ್ಲಾಗ್ಲಿ, ಭಾರತದ ಉಳಿದ ಯಾವುದೇ ರಾಜ್ಯಗಳಲ್ಲಿ ಈ ಒಂದು ಸೆಕ್ಷನ್ ಇಲ್ವೇ ಇಲ್ಲ, ಈ ಒಂದು ಫೈನಾನ್ಷಿಯಲ್ ಸ್ಕೀಮ್ ಇಲ್ವೇ ಇಲ್ಲ. ಇದು 42,000 ಕೋಟಿ ಕೊಟ್ಟಿದ್ದಾರೆ. ಇದನ್ನ ಹೇಳ್ಬೇಕಲ್ಲ ಬಿಜೆಪಿ, ಹೇಳಲ್ಲ. ಅದನ್ನ ಕಾಂಗ್ರೆಸ್ನವರು ಇದನ್ನ ಹೇಳ್ಬೇಕಲ್ಲ. ಅತ್ಯಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಉಳಿದವರು ಹೇಳ್ಬೇಕು ಇದನ್ನ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರಿಗೆ ಅನುಕೂಲ ಆಗತಕ್ಕಂತ 42,000 ಕೋಟಿಯನ್ನು ಅವ್ರಿಗೆ ಮೀಸಲಾಗಿಟ್ಟಿದ್ದಾರೆ ಅಂತ ಹೇಳಿ. ಜಾತಿವಾರು ಮಟ್ಟ ಆದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಾ ಸಮುದಾಯಗಳಿಗೆ ಬಜೆಟ್ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಈ ನಮ್ಮ ರಾಜ್ಯದ ಲಿಂಗಾಯತ ಮಠಗಳನ್ನ ಹಾಳು ಮಾಡಿದಂತಹ, ಲಿಂಗಾಯತ ಮಠಗಳನ್ನ ಪರಾವಲಂಬಿಯನ್ನಾಗಿ ಮಾಡಿದ, ಪ್ಯಾರಾಸೈಟ್ಗಳನ್ನಾಗಿ ಮಾಡಿದಂತಹ ಕೀರ್ತಿ ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಈ ಯಡಿಯೂರಪ್ಪ ಮಾಡಿದ್ರೆ ಮಠಗಳಿಗೆ ಅನುದಾನ ಹಂಚಿದ್ರು, ಏನು ಪಾಯಸ ತಗೊಂಡಾಗ ಹಂಚಿದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯ ಯಾವುದೇ ಮಠಗಳಿಗೆ, ಯಾವುದೇ ಜಾತಿ, ತಮ್ಮದೇ ಕುರುಬ ಜಾತಿಗೂ ಕೊಟ್ಟಿಲ್ಲ, ಲಿಂಗಾಯತರಿಗೂ ಕೊಟ್ಟಿಲ್ಲ, ಬ್ರಾಹ್ಮಣರಿಗೂ ಕೊಟ್ಟಿಲ್ಲ. ಯಾವುದೇ ಮಠ ಮಂದಿರಗಳಿಗೆ ಅನುದಾನವನ್ನ ಘೋಷಣೆ ಮಾಡಿಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಏನು ವಿರೋಧ ಪಕ್ಷಗಳು ಬೊಂಬಡ ಬಜಾಯಿಸ್ತಿತ್ತು ಮತ್ತು ವಿರೋಧ ಪಕ್ಷಗಳನ್ನ ತಲೆ ಮೇಲೆ ಹೊತ್ಕೊಂಡು ಅವ್ರನ್ನ ಕುಣಿಸ್ತಾ ಇಡೀ ರಾಜ್ಯಕ್ಕೆ ಸುಳ್ಳು ಹೇಳೋದು ಯಾವ್ದು ಅಂದ್ರೆ ಚರಂಡಿ ಮಾಧ್ಯಮ. ಈ ಚರಂಡಿ ಮಾಧ್ಯಮ ಬಂದಂತ ಟೀಕೆಗಳನ್ನ ನೋಡ್ತಾ ಇದ್ದೋ ನಾವು. ಅದರಲ್ಲಿ ಬಜೆಟ್ ನಲ್ಲಿ ಏನು ಸರಿದೂಗಿಸಕ ಪ್ರಯತ್ನ, ಸುಮಾರು 8 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ನಗರಾಭಿವೃದ್ಧಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ, ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆಗೆ ಒಂದು ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಈಗೆಲ್ಲ ನಾವು ಘೋಷಣೆ ಹೇಳಿದೀವಿ, ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ. ಇನ್ನು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವ್ರು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡದೇ ಇದ್ರು ಆಯಾ ಯೋಜನೆಗಳಿಗೆ
ಗ್ರಾಂಟ್ ಮ್ಯಾಚ್ ಮಾಡಿದ್ರೆ ಒಳ್ಳೆ ಕೆಲಸಗಳಾಗುತ್ತೆ. ಆ ಗ್ರಾಂಟ್ ಮ್ಯಾಚ್ ಮಾಡಕ್ಕೋಸ್ಕರ ಫಂಡ್ ರಿಸರ್ವ್ ಮಾಡಿದ್ರೆ ಇದು ವೆರಿ ವೆರಿ ಮೆಚೂರ್ಡ್, ವೆರಿ ಇಂಟೆಲೆಕ್ಚುಯಲ್ ಮೂವ್ ಅಂತ ನಾನು ಕರಿತೀನಿ ನಾ ಇದನ್ನ. ಯಾವ್ದು ಗ್ರಾಂಟ್ ಯಾವ್ದನ್ನ ಮಾಡಿದ್ದಾರೆ ಅಂತಂದ್ರೆ, ಜಲ್ ಜೀವನ್ ಮಿಷನ್ ಯೋಜನೆಗೆ ಕೇಂದ್ರ ಸರ್ಕಾರ ಒಂದನ್ನ ಬಿಡುಗಡೆ ಮಾಡಿಲ್ಲ, ಅದನ್ನ ಪ್ರಸ್ತಾಪಿಸಿದ್ದಾರೆ. ಆದ್ರೆ ಇವ್ರು ಮಾತ್ರ ಘೋಷಣೆ ಮಾಡಿದ್ದಾರೆ, ಎಷ್ಟು 6,000 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ. ಇನ್ನು ಬಿಡುಗಡೆ ಮಾಡಿಲ್ಲ. ಮೋದಿಗೆ ನಾಚಿಕೆ ಆಗ್ಬೇಕು, ಯೋಗ್ಯತೆಗೆ. ನಿರ್ಮಲಾ ಸೀತಾರಾಮನ್ ಈಗ ನೋಡಿ ಇವ್ರು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ತೀರಾ? ಇವ್ರು ಯಾರೋ ಬಂದಿದ್ರಲ್ಲ ಬೆಂಗಳೂರಿಗೆ ಅನುದಾನ ಕೊಡಿ ಅಂತೇಳಿ, ಮತ್ತೆ ಇವತ್ತು ಹಲಾಲ್ ಬಜೆಟ್, ಈ ಹಲಾಲ್ ಟೋಪಿ ಆಟ ಆಡ್ಕೊಂಡು ಕೂತಿದಾರಲ್ಲ ಅಶೋಕ್, ವಿಜಯೇಂದ್ರ, ಇವರೆಲ್ಲ ಕೇಳ್ಬೇಕು. ಇವ್ರನ್ನ ಕೇಳ್ಬೇಕು ನಾವೆಲ್ಲ. ನೋಡಪ್ಪ, ಸಿದ್ದರಾಮಯ್ಯ 6,000 ಕೋಟಿ ಮೀಸಲಾಗಿದ್ದಾರೆ. ವೇರ್ ಈಸ್ ಸೆಂಟ್ರಲ್ ಬಜೆಟ್? ವೇರ್ ಈಸ್ ಮೋದಿ ಬಜೆಟ್? ವೇರ್ ಈಸ್ ನಿರ್ಮಲಾ ತಾಯಿ ಬಜೆಟ್ ಅಂತ ಕೇಳ್ಬೇಕು. ಯಾರು ಕೇಳಲ್ಲ, ನಾನ್ ಕೇಳ್ತೀನಿ. ನೀವೆಲ್ಲ ಕೇಳ್ಬೇಕು. ನಾನು ಹೇಳೋ ಅಂಕಿಅಂಶ ನೀವು ನೆನ್ಪಿಟ್ಕೋಬೇಕು, ಕೇಳ್ಬೇಕು ಇವ್ರನ್ನ. ಬರೀ ಹಲಾಲ್ ಟೋಪಿ ಹಾಕೊಂಡು ಆಟ ಆಡಿಸ್ತಾರೆ ನಿಮ್ಮನ್ನ. ಬರೀ ಮುಸ್ಲಿಂ ಅಂತ ಹೇಳಿ ನಿಮ್ಮನ್ನೆಲ್ಲ ದಿಕ್ ತಪ್ಪಿಸ್ತಾರೆ. ಇವ್ರ ಮೋಸದ ಬಲೆಗೆ ಬೀಳ್ಬೇಡಿ ನೀವು. ಇನ್ನು ಲೋಕೋಪಯೋಗಿ ಇಲಾಖೆಯಿಂದ 6,600 ಕಿಲೋಮೀಟರ್ಗೆ ಹೆಚ್ಚು ಉದ್ದದ ರಸ್ತೆಗಳನ್ನ ಅಭಿವೃದ್ಧಿ ಘೋಷಣೆ ಮಾಡಿದ್ದಾರೆ. ಕೇವಲ ಬೆಂಗಳೂರಿಗಷ್ಟೇ ರಸ್ತೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರು, ಆದ್ರೆ ಇದು ಈ ಸಲ ಅದ್ರ ರಾಜ್ಯಕ್ಕೆ ಹೋಗಿದೆ. ರಸ್ತೆಗಳ ಸಂಖ್ಯೆ ಉತ್ತಮ ಆಗ್ತಾ ಇದೆ, ಇನ್ನೂ ಉತ್ತಮ ಆಗ್ಬೇಕು. ಅದಕ್ಕೋಸ್ಕರ 6,600 ಕಿಲೋಮೀಟರ್ ಮಾಡ್ತೀವಿ ಅಂತ ಹೇಳಿರೋದು ಘೋಷಣೆ ಬಜೆಟ್ ನಲ್ಲಿ ಇದೆ. ಆದ್ರೆ ಅನುದಾನ ಎಷ್ಟು ಅಂತ ಹೇಳಿ ಅದಕ್ಕೆ ಸ್ಪೆಸಿಫೈ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇನ್ನು ಜಲಸಂಪನ್ಮೂಲ ಮತ್ತು ಸಣ್ಣ ನೀರಾವರಿ ಇಲಾಖೆಗಳಲ್ಲಿ ಚಾಲ್ತಿಯಲ್ಲಿ ಇರ್ತಕ್ಕಂಥ 48 ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸೋದು ಹೇಳ್ತಿದ್ದಾರೆ. ಪೂರ್ಣಗೊಳಿಸೋದಕ್ಕೆ ಹಣ ಬೇಕಲ್ಲ, ಅದನ್ನು ಹೇಳ್ಬೇಕಾಗಿತ್ತು. ಘೋಷಣೆ ಪ್ರಯೋಜನ ಇಲ್ಲ, ಅಲ್ಲಿ ಹಣ ಫಿಕ್ಸ್ ಮಾಡ್ಬೇಕು ಅದಕ್ಕೆ. ಇನ್ನು ಬೆಂಗಳೂರು ನಗರಕ್ಕೆ ನಗರ ಪ್ರದೇಶಗಳ ಅಭಿವೃದ್ಧಿಗೆ ಹಿಂದಿನ ಸಾಲಿಗೆ ಹೋಲಿಸಿದ್ರೆ ಎಲ್ಲ ಬೇರೆ, ಬಿಜೆಪಿ ಇನ್ಕ್ಲೂಡಿಂಗ್ ಬಿಜೆಪಿ ಹೋಲಿಸ್ಕೊಂಡು ನೋಡಿದ್ರೆ ಈ ಬೆಂಗಳೂರಿಗೆ ಬಂಪರ್ ಅನುದಾನವನ್ನ ಕೊಡಲಾಗಿದೆ. ಇನ್ನು ಈಗಾಗಲೇ ನಾವು ಬಳ್ಳಾರಿ ಮತ್ತು ಇತರ ಜಿಲ್ಲೆಗಳಲ್ಲಿ ಏನು ತಾಯಿ ಮರಣ, ಬಾಣಂತಿ ಮರಣ, ಶಿಶು ಮರಣ ನಾವು ನೋಡ್ತಾ ಇದ್ದೋ, ಅದಕ್ಕೋಸ್ಕರ ತಗ್ಸೋದಕ್ಕೆ ಮಕ್ಕಳಲ್ಲಿ ಅದು ಯಾಕಾಗತ್ತೆ ಅಂದ್ರೆ ಯಾವ್ದೋ ಔಷಧಿಯಿಂದ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಅದ ಕಾರಣ ಏನು ಅಂತಂದ್ರೆ, ಬಾಣಂತಿಯರಾಗ್ಲಿ ಮಕ್ಕಳಲ್ಲಾಗ್ಲಿ ಏನಂದ್ರೆ ಮಾಲ್ ನ್ಯೂಟ್ರಿಷನ್ ಆಗಿರುತ್ತೆ. ಆ ಮಾಲ್ ನ್ಯೂಟ್ರಿಷನ್ ಯಾಕಾಗುತ್ತೆ ಅಂತಂದ್ರೆ, ನಾವು ಬಡತನ, ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಬಡತನ ಇದೆ, ಕಷ್ಟ ಇದೆ. ಅವ್ರಿಗೆ ಯಾವಾಗ ಮಾಲ್ ನ್ಯೂಟ್ರಿಷನ್ ಇರುತ್ತೋ ಆವಾಗ ಔಷಧಿಗಳು ರಿವರ್ಸ್ ಸಾಯ್ತಾರೆ. ಔಷಧಿಯಿಂದ ಆಗುತ್ತೆ ಅನ್ನೋದು ಸೆಕೆಂಡ್ರಿ ಅದು. ಸೊ ಆ ಮಾಲ್ ನ್ಯೂಟ್ರಿಷನ್ ಕರೆಕ್ಟ್ ಮಾಡೋದಕ್ಕೆ, ಚಯಾಪಚಯ ಕಾಯಿಲೆಗಳನ್ನು ಪತ್ತೆ ಹಚ್ಚಕ್ಕೋಸ್ಕರ ಹಲವು ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರ ಜೊತೆಗೆ ಆರೋಗ್ಯದ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಆರೋಗ್ಯ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ವಿವಿಧ ಇಲಾಖೆಗಳ ಗುತ್ತಿಗೆ ಆಧಾರ ಕೆಲಸ ಮಾಡೋ ಸಿಬ್ಬಂದಿಗೆ, ಅವಲಂಬಿತರಿಗೆ 5 ಲಕ್ಷ ರೂಪಾಯಿ ನಗದು ರಹಿತ ಉಚಿತ ಚಿಕಿತ್ಸೆ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ದೊಡ್ಡ ಅನುಕೂಲ ಇದೆ, ಒಳ್ಳೆ ಅನುಕೂಲ. ಇವ್ರಿಗೆ ನೀವು 5 ಲಕ್ಷ ರೂಪಾಯಿ ಅವ್ರಿಗೆ ನಾವು ಫ್ರೀ ಮಾಡ್ತೀವಿ ಅಂತ ಹೇಳೋ ಬದಲು ಇವರನ್ನ ಕಾಯಂ ಮಾಡಿ, ಗುತ್ತಿಗೆ ನೌಕರನ್ನ ಕಾಯಂ ಮಾಡಿ. ಗುತ್ತಿಗೆ ಗುಲಾಮಗಿರಿ ದಯವಿಟ್ಟು ಸಿದ್ದರಾಮಯ್ಯನವರೇ, ಈ ಗುತ್ತಿಗೆ ಗುಲಾಮಗಿರಿನ ದಯವಿಟ್ಟು ತಪ್ಪಿಸಿ. ಯಾವುದೇ ಹಂತದಲ್ಲಿ ಗುತ್ತಿಗೆ ಗುಲಾಮಗಿರಿ ಬೇಡ, ದಯವಿಟ್ಟು ತಪ್ಪಿಸಿ ಇದನ್ನ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಇದೊಂದು ಗುಲಾಮಗಿರಿ, ಇದನ್ನು ತಪ್ಪಿಸಿ ಇದನ್ನ. ಇನ್ನು ಬೆಂಗಳೂರಿಗೆ ಆಚೆಗೆ ಕೈಗಾರಿಕೆಗಳನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದು ಸಕ್ಸಸ್ ಆದ್ರೆ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಇಲ್ಲಿ ಬೆಂಗಳೂರು ಒತ್ತಡ ಕಮ್ಮಿ ಆಗೋದು ಒಂದೇ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬೆಂಗಳೂರಿಗೆ ವಲಸೆ ಬರೋದು ವಲಸೆ ಬಂದು ತಪ್ಪಿದ್ರೆ ಮಾತ್ರ, ನಾನು ಆಗ್ಲೇ ಹೇಳಿದಾಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನೀವು ಹೆಚ್ಚು ಖರ್ಚು ಮಾಡೋದು ತಪ್ಪುತ್ತೆ ನಿಮ್ಗೆ. ಸೊ ಇರೋ ಆ ಜಾಗದಲ್ಲಿ ಅವ್ರಿಗೆ ಕೆಲಸ ಸಿಗೋ ಹಾಗೆ ಮಾಡ್ಬೇಕು. ಆದ್ರೆ ಒಂದ್ ಎಚ್ಚರಿಕೆಯಲ್ಲಿ, ನೀವು ಯಾವುದೇ ಫ್ಯಾಕ್ಟ್ರಿಗೆ ಯಾವುದೇ ಜಿಲ್ಲೆಗಳಿಗೆ ಕೆಲಸ ಕೊಟ್ರೆ ಅವ್ರ ರಾಜ್ಯದಿಂದ ಕೆಲಸಗಾರರನ್ನ ಕರ್ಕೊಂಡ್ ಬಿಟ್ರೆ ಅವರು ಇರಲ್ಲ, ಫ್ಯಾಕ್ಟ್ರಿನೂ ಇರಲ್ಲ, ನೀವು ಇರಲ್ಲ. ಎಚ್ಚೆತ್ಕೊಡಿ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ. ಕನ್ನಡಿಗರು ಇವತ್ತು ಏನ್ ನೀವು ಕೆಲಸ ಕೊಡದ್ರೆ ಏನ್ ಮಾಡ್ತಾ ಇದ್ರೆ ಗೊತ್ತಾ ಸಿದ್ದರಾಮಯ್ಯನವರೇ? ಅವರು RSS ನ ವಿಷವರ್ತುಲಕ್ಕೆ ಸಿಕ್ಕಿದ್ದಾರೆ. RSS ಮತ್ತು ಬಿಜೆಪಿ ಎಲೆಕ್ಷನ್ ಫಂಡ್ ಮೂಲಕ, ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಹೊಡೆದು ದುಡ್ಡು ಹೊಡ್ಕೊಂಡು ಕೂತ್ಕೊಂಡು ಸಾವಿರಾರು ಕೋಟಿ ತಮ್ಮ ಹತ್ರ ಇಟ್ಕೊಂಡು ರಿಚೆಸ್ಟ್ ಪಾರ್ಟಿಯಾಗಿ ಜನಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪತ್ರಕರ್ತರು ಮತ್ತು ಬುದ್ಧಿವಂತರಿಗೆ 40,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಮತ್ತು ಈ ಕೆಳ ಹಂತದ ಜನರಿಗೆ 15,000 ರೂಪಾಯಿ 20,000 ರೂಪಾಯಿ ಕೊಡ್ತಾರೆ. ಏನ್ ಕೆಲಸ ಅಂತಂದ್ರೆ, ಬುದ್ಧಿ ಇಲ್ಲ ಅಂದ್ರೆ ಓದು ಬರದೇ ಇರೋರಿಗೆ ಬಾವುಟ ಕಟ್ಟೋ ಕೆಲಸ, ಓದು ಬರೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋ ಕೆಲಸ. ಸೊ ಇದು ನೀವು ಇಲ್ಲಿ ಅವರಿಗೆ ಕೆಲಸ ಕೊಟ್ರೆ ಜನಕ್ಕೆ, ಕೃಷಿನ ಉತ್ಪಾದನೆ ಜಾಸ್ತಿ ಮಾಡಿದ್ರೆ, ಕೃಷಿಗೆ ಒಂದು ಬಂಡವಾಳವನ್ನ ಹೂಡಿ ಅಲ್ಲಿ ಒಂದು MSP ಕರ್ನಾಟಕದಲ್ಲಿ MSP ಘೋಷಣೆ ಮಾಡಿದ ಮೊದಲ ಮುಖ್ಯಮಂತ್ರಿ ನೀವು ಆಗ್ಬೇಕಾಗಿತ್ತು. ಯಾಕಾಗ್ಲಿಲ್ಲ? MSP ಘೋಷಣೆ ಮಾಡ್ಬೇಕಾಗಿತ್ತು. ರಾಹುಲ್ ಗಾಂಧಿ ಹೇಳ್ತಾ ಇರ್ತಾರೆ, ಸೈಂಟಿಫಿಕ್ MSP ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಘೋಷಣೆ ಮಾಡಿ, ನೀವು ಮಾಡೆಲ್ ತೋರಿಸ್ಬಿಡಿ. ಯಾಕಂದ್ರೆ ಕೃಷಿ ರಾಜ್ಯ ಸಬ್ಜೆಕ್ಟ್ ಸಿದ್ದರಾಮಯ್ಯನವರೇ.
ಕೃಷಿ ರಾಜ್ಯ ಸಬ್ಜೆಕ್ಟ್. MSP ಯನ್ನ, ಸೈಂಟಿಫಿಕ್ MSP ಯನ್ನ ಕರ್ನಾಟಕದಿಂದಲೇ ಘೋಷಣೆ ಮಾಡಿ, ಕರ್ನಾಟಕ ಮಾಡೆಲ್, ಕರ್ನಾಟಕ ಮಾದರಿ ಕರ್ನಾಟಕ ಅಥವಾ ಕರ್ನಾಟಕ ಮಾದರಿ ಭಾರತ ದೇಶಕ್ಕೆ ಮಾದರಿ ಆಗ್ಬೇಕು, ಮೋದಿ ಸರ್ಕಾರಕ್ಕೆ ಮಾದರಿ ಆಗ್ಬೇಕು. MSP ಘೋಷಣೆ ಮಾಡಿ. ಅದು ಬಿಟ್ಟು ಅವ್ರು ಹಾಕಿದಂತ ವಿಷದ ಬೀಜ, ಏನೋ ವಿಷದ ಬೀಜ, ಅಪಾಯಕಾರಿ ಕಾನೂನುಗಳನ್ನ ನೀವು ಇಟ್ಕೋತೀವಿ ಅಂತ ಹೋದ್ರೆ ಖಂಡಿತ ರೈತ ಸಮುದಾಯ ನಿಮ್ಮ ಸರ್ಕಾರವನ್ನ ಸುಟ್ಟು ಹಾಕ್ಬಿಡುತ್ತೆ. ನಿಮ್ಗೆ ಉಳುಗಾಲ ಇಲ್ಲ, ಎಚ್ಚೆತ್ಕೊಳ್ಳಿ. ಇನ್ನು ಕರ್ನಾಟಕದ ಕೈಗಾರಿಕಾ ಪ್ರದೇಶ ಮಂಡಳಿ KADB ಒಂದು ಕೈಗಾರಿಕಾ ಬಡವಣೆಯಲ್ಲಿ 20% ನಿವೇಶಗಳನ್ನ ಹಿಂದುಳಿದ ವರ್ಗಗಳನ್ನ ಪ್ರವರ್ಗ 1, 2 ಮತ್ತು ಅಲ್ಪಸಂಖ್ಯಾತರಿಗೆ ಪ್ರವರ್ಗ 2B ಮೀಸಲು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಕೈಗಾರಿಕಾ ನಿವೇಶನ ಹಂಚಿಕೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಮೀಸಲಾತಿತ್ತು, ಅದನ್ನ ಎಕ್ಸ್ಟೆಂಡ್ ಮಾಡಿರೋದು ಒಳ್ಳೆ ಬೆಳವಣಿಗೆ. ಆದ್ರೆ ಜಾತಿಗಳ ಆಧಾರದ ಮೇಲೆ ನಾವು ಕೊಡ್ತೀವಿ ಅಂತ ಹೇಳೋ ಬದಲು ಇಲ್ಲಿ ಅದರಲ್ಲಿ ಅಫೋರ್ಡಬಲ್ ಅಂದ್ರೆ ಯಾರಿಗೆ ಕೊಡೋಕೆ ಅವಕಾಶ ಇರುತ್ತೋ, ನಾಟ್ ರಿಯಲ್ ಎಸ್ಟೇಟ್ ಅವ್ರಿಗೆ ಕೊಡುತ್ತೇವೋ, ಉದ್ಯಮವನ್ನ ಬೆಳೆಸೋದ್ರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತು ಆಯಾ ಭಾಗದ ಜನರಿಗೆ ಒಂದು ಜೀವನ ಫೇಸ್ ಲಿಫ್ಟ್ ಆಗುತ್ತೆ. ಈ ಫೇಸ್ ಲಿಫ್ಟ್ ಆಗೋದಕ್ಕೆ ಈ ವರ್ಗದ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಇವ್ರ ಜೊತೆ ಕೈ ಜೋಡಿಸಂಗ್ ಮಾಡ್ಬೇಕು. ಬ್ಯಾಂಕಿಂಗ್ ಸೆಕ್ಟರ್ ಈಗ ನೀವು ಮೈಕ್ರೋ ಫೈನಾನ್ಸ್ ಅಲ್ಲಿ ಮಾಡಿರ್ತಕ್ಕಂಥ ಏನು ಒಂದು ಸುಗ್ರೀವಾಜ್ಞೆ ಆರ್ಡರ್ ಇದೆಯಲ್ಲ, ಇದು ಬ್ಯಾಂಕ್ಗಳಿಗೂ ಅನ್ವಯಿಸಬೇಕು. ಯಾಕಂದ್ರೆ ಬ್ಯಾಂಕ್ಗಳು ಇವತ್ತು ಕೇವಲ ಅಂಬಾನಿ ಅದಾನಿ ಅವ್ರಿಗೆ ಮಾತ್ರ ಇಟ್ಕೊಂಡು ಅತಿ ಹೆಚ್ಚು ಹಣವನ್ನ ವಸೂಲಿ ಮಾಡ್ತಾ ಮತ್ತು ಒಡವೆಗಳನ್ನ ಗಿರ್ವಿ ಇಟ್ಟರೆ ಆ ಒಡವೆಗಳನ್ನ ಅದನ್ನೇ ಹರಾಜಾಕಿ ತಮ್ಮ ಸಾಲು ಬಜಾ ಆಗ್ತಕ್ಕಂಥ ಮತ್ತು ಈ ರೀತಿ ಹಲವಾರು ಯೋಜನೆಗಳನ್ನ ತರ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಇನ್ಮೇಲೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ಬೇಕಾ ಇಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಬಂದಿದೆ. ಯಾವ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯ್ತು, ಇವತ್ತು ಅದೇ ಬ್ಯಾಂಕ್ಗಳು ಇವತ್ತು ಖಾಸಗೀಕರಣ ಆಗ್ತಾ ಇದಾವೆ ಮತ್ತು ಬಡವರ ಮಧ್ಯಮ ವರ್ಗದ ರಕ್ತವನ್ನ ಘಟ ಅಂತ ಹೀರ್ತಾ ಇದಾವೆ. ಅವರ ಆಭರಣಗಳನ್ನ ಹರಾಜಾಗ್ತಾ ಇದಾರೆ, ಅವರ ಮನೆಗಳನ್ನ ಕಿತ್ಕೋತಾ ಇದಾರೆ. ಎಚ್ಚೆತ್ಕೊಳ್ಳಿ, ಇನ್ನೊಂದು ಸುಗ್ರೀವಾಜ್ಞೆ ತರೋದಕ್ಕೆ ರೆಡಿಯಾಗಿ. ಇನ್ನು ಸರ್ಕಾರದ ವಿವಿಧ ಇಲಾಖೆಗಳ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಅಲ್ಲೂ ಕೂಡ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಇದನ್ನೇ ಈ ಬಿಜೆಪಿಗರು ಬೊಂಬಡ ಬಜಾಯಿಸ್ತಾ ಇರೋದು. ನೀವ್ ಹೆಂಗೆ ಅಂದ್ರೆ ಬಿಜೆಪಿಗಳು ಒಂದು ಅಸ್ತ್ರ ಕೊಡ್ತೀರಾ, ನೀವೇ ಕೊಟ್ಬಿಟ್ಟು ಕೋಲ್ ಹೊಡ್ಸ್ಕೊತೀರಾ, ಹೊಡ್ಸ್ಕೊಳ್ಳಿ. 1 ಕೋಟಿಯಿಂದ 2 ಕೋಟಿ ರೂಪಾಯಿಗೆ ಹೆಚ್ಚಿದರೆ 1 ಕೋಟಿ ರೂಪಾಯಿನ ಸರಕು ಮತ್ತು ಸಂಗ್ರಹಣೆ ಟೆಂಡರ್ ಪ್ರಕ್ರಿಯೆ ಕೂಡ ಈ ಮೀಸಲಾತಿಯನ್ನ ಅನ್ವಯಿಸ್ತಾರೆ. ಇದು ಹಿಂದೆ ಇರ್ಲಿಲ್ಲ. ಸೊ ಇದನ್ನು ಮಾಡಿರೋದು ಒಳ್ಳೆ ಬೆಳವಣಿಗೆ. ಆದ್ರೆ ಎಲ್ಲರಿಗೂ ಕೂಡ ಅಂದ್ರೆ ಜನರಲ್ ಆಗಿ ಮಾಡ್ತೀವಿ ಅಂದಾಗ ಮತ್ತು ಮೀಸಲಾತಿ ಇದು ಕೊಡ್ತೀವಿ ಅಂತ ಅಂದಾಗ ಅಲ್ಲಿ ಸ್ಕೀಮ್ಸ್ ಎಷ್ಟು 1 ಕೋಟಿ ಅಂತ ಅಂದಾಗ ನೀವು ತುಂಡು ಕಾಮಗಾರಿ, ಈಗೆಲ್ಲ ತುಂಡು ಕಾಮಗಾರಿ ನಿಲ್ಸಿ ನೀವೆಲ್ಲ 40% ಕಮಿಷನ್ ಬಿಜೆಪಿ ಸರ್ಕಾರ ಆರೋಪ ಮಾಡ್ತಾರೆ. ಸೊ ಎಲ್ಲ ಸ್ಕೀಮ್ಸ್ ಎಲ್ಲ ಕಾಮಗಾರಿಗಳನ್ನ ಒಬ್ಬರಿಗೆ ಕೊಡತಕ್ಕಂತ ಮಲ್ಟಿ ಸ್ಕೀಮ್ಸ್ ಇದೆಯಲ್ಲ, ಸೊ ಅದನ್ನ ತಪ್ಪಿಸಿದಾಗ ಈ ನಿಮ್ಮ ಏನು ಈ ಮೀಸಲಾತಿ ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಆಯಾ ಶಾಸಕರುಗಳೇ ಮಂತ್ರಿಗಳೇ ತಮ್ಮ ಸಂಬಂಧಿಕರನ್ನ, ತಂಗಿ ಮಗನ್ನ, ಹೆಂಡತಿ ತಮ್ಮನ್ನ ಯಾರನ್ನ ತಂದಿಟ್ಕೊಂಡು ಯಾವ ಒಬ್ಬ ಬೇರೆ ರಾಜ್ಯದ ಉದ್ಯಮಿನ ಗುತ್ತಿಗೆದಾರರ ತಂದು ಅವನ ಹೆಸರಲ್ಲಿ ಇಲ್ಲಿ ಕಾಮಗಾರಿ ಮಾಡ್ತಾರೆ. ಆ ರೀತಿ ಆಗ್ಬಾರ್ದು, ಆಗದಂಗೆ ಎಚ್ಚೆತ್ಕೋಬೇಕಾಗುತ್ತೆ. ಇನ್ನು ವೃತ್ತಿ ತೆರಿಗೆ ಹೆಚ್ಚಳ ಇಲ್ಲಿ ಬಹಳ ಮುಖ್ಯವಾಗಿದೆ. ಇದು ಒಂದು ತೆರಿಗೆ ಸಂಗ್ರಹಣೆ ಮಾಡೋ ಗುರಿ ಒಂದಲ್ಲಾಗಿದೆ. ವೇತನ ಪಡಿತಕ್ಕಂಥ ಜನ ಅಂದ್ರೆ ವೇತನ ಜಾಸ್ತಿ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟರೆ ವೇತನಕ್ಕೆ ಅವರು ವಾಪಸ್ ತೆರಿಗೆ ಹಾಕಿ ಹಣವನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಬುದ್ಧಿವಂತಿಕೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಏನು ವೃತ್ತಿ ತೆರಿಗೆ ಮೊತ್ತವನ್ನ 200 ರೂಪಾಯಿಂದ 300 ರೂಪಾಯಿಗೆ ಹೆಚ್ಚಿದ್ದಾರೆ. ಅಂದ್ರೆ ಸುಮಾರು 2,500 ಅಪ್ ಟು 2,500 ಗರಿಷ್ಠ ಮಿತಿ ಹಾಕೊಳ್ಳಲಾಗಿದೆ. ಜೊತೆಗೆ ಇಲ್ಲಿ ಬಹಳ ಈ ಬಿಜೆಪಿ ಮತ್ತು ಇವರ ಟೀಕೆಗೆ ಸಿದ್ದರಾಮಯ್ಯ ಹೇಳಿದ್ರೆ ಮುಸ್ಲಿಮರಿಗೆ ಹೆಚ್ಚು ಅನುದಾನ ನೀಡಲಾಗಿದೆ, ಓಲೈಕೆ ಬಜೆಟ್ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದ್ದಾರೆ. ಇದು ಅವರ ಮನಸ್ಥಿತಿ. ಎಲ್ಲಿ ಅದನ್ನು ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತರು ಅನ್ನೋ ಕೆಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಅದನ್ನ ಅವರು ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ. ನಾವು ಹಾಕ್ತೀವಿ ಅದನ್ನ ನೋಡಿ. ಅದನ್ನ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿಯುವಿಕೆಯ ಆಧಾರದಲ್ಲಿ ಅನುದಾನ ಹಂಚಿಕೆ ಮಾಡ್ತಾರೆ. ಅವ್ರನ್ನು ಕೊಡ್ತಾರೆ. ಯಾವ್ದೋ ಬರೀ ಮುಸ್ಲಿಮರಿಗೆ ಕೊಡ್ತೀವಿ ಅಂತ ಅಲ್ಲ ಅದು ಅವ್ರು ಹೇಳಿರೋದು. ಆದ್ರೆ ಅದನ್ನ ಬಿಜೆಪಿ ದಿಕ್ ತಪ್ಪಿಸಿ ಜನರನ್ನ ಮುಸ್ಲಿಮರಿಗೆ ಕೊಟ್ಬಿಟ್ರು ಅಂತ ಹೇಳಿ ಮುಸ್ಲಿಂ ಭಯವನ್ನ ಹುಟ್ಟು ಹಾಕಿ ಮುಸ್ಲಿಂ ಭಯವನ್ನ ಹುಟ್ಟು ಹಾಕಿ ಈ ದೇಶದಲ್ಲಿ ಏನೂ ನಡಿಬಾರ್ದು, ಬೆಂಕಿ ಹತ್ಕೊಂಡು ಜನ ಸಾಯ್ಬೇಕು ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಎಚ್ಚರಿಕೆ. ಪರಿಶಿಷ್ಟ ಕಲ್ಯಾಣಕ್ಕೆ 42,000 ಕೋಟಿ ಆಡಿಯನ್ನು ಹೇಳ್ತಾ ಇದನ್ನ ಕೊಟ್ಟಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರು ಯಾರು ಅಂತಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ಜನಾಂಗ, ನಾಟ್ ಓನ್ಲಿ ಮುಸ್ಲಿಂ. ಅವ್ರಿಗೆ 4,300 ಕೋಟಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ,
ಪರಿಶಿಷ್ಟರಿಗೆ SC ST ಗೆ 42,000 ಕೋಟಿ, ಅಲ್ಪಸಂಖ್ಯಾತರಿಗೆ 4,300 ಕೋಟಿ. ಅಂದ್ರೆ ಹತ್ತತ್ರ 1,000% ನೀವು ವ್ಯತ್ಯಾಸನ ಕಾಣಬಹುದು. ಇದನ್ನ ಹೇಳಲ್ಲ ಅವರು, ಬಿಜೆಪಿಯವರು ನಿಮ್ಗೆ ದಿಕ್ಕು ತಪ್ಪಿಸ್ತಾರೆ. ಇನ್ನು ಮಣ್ಣಿನ ಮಗ ನಾನು ಹೇಳಿದಾಗ ಕುಮಾರಸ್ವಾಮಿ ಇದನ್ನ ಓಲೈಕೆ ಬಜೆಟ್, ತುಷ್ಟೀಕರಣ ಬಜೆಟ್, ದ್ರೋಹ, ತಾರತಮ್ಯ ಅಂತ. ಹೆಂಗ್ ತಾರತಮ್ಯ ಕುಮಾರಸ್ವಾಮಿಯರೇ? 45,000 ಕೋಟಿ ಹೇಳಿ 4,300 ಕೋಟಿ. ಹೆಂಗ್ ತಾರತಮ್ಯ ಆಗುತ್ತೆ? ಯಾವುದೇ ಬಜೆಟ್ಗಳು, ಯಾವುದೇ ಘೋಷಣೆಗಳಿಲ್ಲ, ತಿಪ್ಪೆ ತಾರ್ಸೋ ಕಾರ್ಯಕ್ರಮ ಇದು. ಅನ್ನಭಾಗ್ಯ ಹೋಗಿ ಕುಡುಕರ ಭಾಗ್ಯ ಆಗಿದೆ ಅಂತ ಹೇಳ್ತಾರೆ. ಅಲ್ಲ, ಅಬಕಾರಿನೇ ಜಾಸ್ತಿ ತೆರಿಗೆ ಹಾಕ್ತಾ ಇದಾರೆ, ಅಬಕಾರಿಯಿಂದ ಹೆಚ್ಚು ಹಣವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಅದೇಂಗ್ ಕುಡುಕರ ಭಾಗ್ಯ ಆಗುತ್ತಿದ್ದು? ಅಭಿವೃದ್ಧಿಗೆ ಒಂದು 6 ಸ್ಕೀಮ್ಸ್ಗಳು ಹಾಕೊಂಡಿದ್ದಾರೆ. ಏನು ಅಂತಂದ್ರೆ ಕಲ್ಯಾಣ ಕಾರ್ಯಕ್ರಮ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ಅಭಿವೃದ್ಧಿ ಕೇಂದ್ರಿತ ಮತ್ತು ನಗರಾಭಿವೃದ್ಧಿ, ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ, ಆಡಳಿತ ಸುಧಾರಣೆ. ಇನ್ನ ಬಹಳ ನಾವು ಮುಖ್ಯವಾಗಿ ಗಮನಿಸಲೇಬೇಕಾದ ಅಂಶಗಳೇನು ಅಂತಂದ್ರೆ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಹೇಳಿ ಹೈಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅಕ್ಕಮಹಾದೇವಿ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥ ಬಹಳ ಒಳ್ಳೆಯ ಬೆಳವಣಿಗೆ. ಕೋಆಪರೇಟಿವ್ ಸೊಸೈಟಿಗಳು ಜಾಸ್ತಿ ಆದಷ್ಟು ಮೈಕ್ರೋ ಫೈನಾನ್ಸ್ಗಳು ತಪ್ಪುತ್ತವೆ, ಹಾಗೆ ಬ್ಯಾಂಕ್ಗಳ ಮೇಲಿನ ಅವಲಂಬನೆ ಕೂಡ ತಪ್ಪುತ್ತೆ. ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ಸಾಲ ಕೊಟ್ಟು ಅವರು ರೈತರ ಭೂಮಿ ಕಿತ್ಕೊಳ್ಳೋದು ಕೂಡ ತಪ್ಪುತ್ತಿದೆ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸಿದ್ದರಾಮಯ್ಯನವರ ಗುರು ಅಂತಲೇ ಹೇಳ್ತಾರೆ ಹೋರಾಟಕ್ಕೆ. ಅವರ ಗುರುಗೆ ಕಾಣಿಕೆ ಕೊಟ್ಟಿದ್ದಾರೆ. MD ನಂಜುಂಡಸ್ವಾಮಿ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಮನಮೋಹನ್ ಸಿಂಗ್, ಇದು ಬಹಳ ಆಪ್ಟ್ ಆದಂತ ಕೆಲಸ. ಯಾಕೆಂತಂದ್ರೆ ಸಾವರ್ಕರ್ ಫೋಟೋವನ್ನ ಬಿಜೆಪಿಗರು ಬೆಳಗಾವಿಯಲ್ಲಿ ಇಡ್ತಾರೆ, ಬೆಂಗಳೂರಿನ ಫ್ಲೈಓವರ್ಗೆ ಸಾವರ್ಕರ್ ಹೆಸರಿಡ್ತಾರೆ ಮತ್ತು ಗೋಲ್ವಾಳ್ಕರ್ ಹೆಸರಿಡ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಗೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿಡ್ತಾರೆ. ಅದು ಎಲ್ಲ ಸರಿ ಅದೆಲ್ಲ. ಆದ್ರೆ ಕಾಂಗ್ರೆಸ್ನ ಪ್ರಧಾನಿಯವರು ಮನಮೋಹನ್ ಸಿಂಗ್ ಇಡೀ ದೇಶಕ್ಕೆ ಆರ್ಥಿಕತೆ ಬಾಗಲನ್ನು ತೆಗೆದಂತಹ ವ್ಯಕ್ತಿ, ಆರ್ಥಿಕತೆ ಹರಿಕಾರ, ಅತ್ಯಂತ ಹೆಚ್ಚು ಶಿಕ್ಷಣ ಪಡೆದ ಪ್ರಧಾನಮಂತ್ರಿ. ಇವತ್ತಿನ ಪ್ರಧಾನಿ ನನ್ ಮಾರ್ಕ್ಸ್ ಶೀಟ್ ತೋರ್ಸಲ್ಲ, ನನ್ನ ಮಾರ್ಕ್ಸ್ ಶೀಟ್ ತೋರ್ಸಲ್ಲ ಅಂತ ಬಚ್ಚಿಟ್ಕೊಂಡು. ಯಾಕೆ ಬಚ್ಚಿಟ್ಕೊತಾನೆ? ಕಳ್ಳ ತಾನೆ ಬಚ್ಚಿಟ್ಕೊಳ್ಳೋದು. ಯಾಕೆ ಬಚ್ಚಿಟ್ಕೋತೀರಾ? ಯಾಕೆ ಮುಚ್ಚಿಟ್ಕೋತೀರಾ? ನಿಮ್ಮ ಅಂದ್ರೆ ಅದು ಫೇಕ್ ಅದು ಗೊತ್ತಾಗ್ಬಿಡುತ್ತೆ ಅಂತಲಾ? ಫೇಕು. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಮನಮೋಹನ್ ಸಿಂಗ್ ಹೆಸರು ಇಟ್ಟಿದ್ರು, ಬಹಳ ಒಳ್ಳೆ ಇದು ಬೆಳವಣಿಗೆ. ಅದನ್ನ ಗೌರವ ಕೊಡ್ಬೇಕಾಗಿತ್ತು. ಆಕ್ಚುಲಿ ಬೇರೆ ರಾಜ್ಯಗಳು ಕೂಡ ಸೆಂಟ್ರಲ್ ಗೌರ್ಮೆಂಟೇ ಹೇಳ್ಬೇಕಾಯ್ತು, ಇದನ್ನ ಅವ್ರ ಹೆಸರಲ್ಲಿ ಪೀಠ ಸ್ಥಾಪನೆ ಮಾಡ್ಬೇಕಾಯ್ತು. ಆದ್ರೆ ರಾಜಕೀಯ ದ್ವೇಷ. ಆಶಾ ಅಂಗನವಾಡಿ ಕರ್ತರಿಗೆ ಆಗ್ಲೇ ಹೇಳಿದಾಗ 1,000 ರೂಪಾಯಿ ಕೊಟ್ಟಿದ್ದಾರೆ. ಇದು ಬಹಳ ಈ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು ಅವರೆಲ್ಲ. ನಾನು ಹೇಳೋದು ಇವ್ರಿಗೆ 1,000 2,000 ಹೆಚ್ಚೋದಕ್ಕಿಂತ ಸೇವಾ ಬದ್ಧತೆ ಕೊಟ್ರಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ 100% ಆಗಲ್ಲ. ಯಾಕಂದ್ರೆ ಅವರಲ್ಲೂ ಮೈಗಳ್ರು, ಕೆಲಸಗಾರರು ಎಲ್ಲ ಇರ್ತಾರೆ. ಯಾಕಂದ್ರೆ ಎಲ್ಲಾ ಕಡೆ ಅದು ಇದ್ದೇ ಇರ್ತಾರೆ. ಸೊ ಅದಕ್ಕೆ ಮಾನಿಟರಿಂಗ್ ವ್ಯವಸ್ಥೆ ಮಾಡ್ಬೇಕು. ಈಗ ಹೇಗೆ ಸ್ಕೂಲಲ್ಲಿ ಫೇಸ್ ರೀಡಿಂಗ್ ಅಂದ್ರೆ ಫೇಸ್ ರೆಕಗ್ನೈಸೇಷನ್ ಮಾಡಿ ಮಕ್ಕಳಿಗೆ ಹಾಜರಾತಿಯನ್ನ ಮಾಡ್ತಾ ಇದೀವೋ, ಹಾಗೆ ಎಲ್ಲರಿಗೂ ಮಾಡೋದಾಗೋಯ್ತು. ಶಿಕ್ಷಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಮತ್ತೆ ಸ್ಯಾಟ್ ಸಿಸ್ಟಮ್ ಅನ್ನೋದನ್ನ ಮಾಡಿದ್ರೆ ಅಲ್ಲಿ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ. ಇನ್ನು ಅರ್ಚಕರ ತಸ್ತೀಕ್ ಮೊತ್ತ ವಾರ್ಷಿಕ 72,000 ರೂಪಾಯಿ ಹೇರಿಗೆ, ಬಹಳ ಅದ್ಭುತವಾದ. ಅಂದ್ರೆ ನಾನು ಹಿಂದುತ್ವ ಎಂತೆಲ್ಲ ಹೇಳ್ಕೊಂಡಿದ್ರಲ್ಲ ಬಿಜೆಪಿಯವರು, ಅದನ್ನ ಮಾಡಕ್ ಆಗ್ಲೇ ಇಲ್ಲ. ಇದನ್ನ ಇವತ್ತು ಬ್ರಾಹ್ಮಣ ಅರ್ಚಕರುಗಳು ಇವತ್ತು ಕಾಂಗ್ರೆಸ್ ಸರ್ಕಾರನ ಹೊಗಳ್ತಾ ಇದ್ದಾರೆ. ಅದರಲ್ಲೂ ಕೆಲವರು ಹೊಗಳಕ್ ಅವ್ರಿಗೆ ಪಾಪ ಬಹಳ ಜಿಬ್ರಂತನ. ಅವ್ರಿಗೆ 72,000ಕ್ಕೆ ಹೇರಿಕೆ ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಕೆಲಸ. ಹಾಗೆ ಕೆಲವರಿಗೆ, ಇನ್ನು ಸಿಖ್ರಿಗೆ, ಬೌದ್ಧರಿಗೆ, ಮುಸ್ಲಿಂ ಮೌಲ್ಯಗಳಿಗೆ ಕೂಡ ಜಾಸ್ತಿ, ಅವ್ರಿಗೆ 4,000 5,000 ಮಾಡಿದ್ದಾರೆ. ಇವ್ರಿಗೆ 72,000ವರೆಗೂ ಹೋಗಿದೆ. ಸೊ ಇದನ್ನ ಹೇಳಲ್ಲ ಬಿಜೆಪಿಯವರು. ಹಾಗೆ ಬೇರೆಯವರು ಕೂಡ, ಕುಮಾರಸ್ವಾಮಿ ಮಣ್ಣಿನ ಮಗ, ಮಣ್ಣಿನ ಮೊಮ್ಮಗ, ಅವರು ಕೂಡ ಹೇಳಲ್ಲ. ಮೀಡಿಯಾ ಅಂತ ಹೇಳೋದೇ ಇಲ್ಲ. ಚರಂಡಿ ಮಾಧ್ಯಮ, ಪಚ್ಚೆ ಮಾಧ್ಯಮ, ಗುಲಾಮಿ ಮಾಧ್ಯಮ ಹೇಳೋದೇ ಇಲ್ಲ. ನಿಮಗೆ ಸುಳ್ಳನ್ನ ತಿನ್ನಿಸ್ತಾರೆ, ಸುಳ್ಳನ್ನ ಉಸಿರಾಡಿಸ್ತಾರೆ. ಸುಳ್ಳು ಮಾಧ್ಯಮಗಳು, ಸುಳ್ಳು ಪತ್ರಕರ್ತರು ಸುಳ್ಳನ್ನ ಹೇಳ್ದ ಅರ್ಗಸ್ಕರಕ್ಕಾಗದಷ್ಟು ಸುಳ್ಳನ್ನ ನಿಮ್ಗೆ ತುಂಬುತ್ತಾರೆ. ಇನ್ನು ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗೆ 8,000 ಕೋಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಇನ್ನು ಬೆಂಗಳೂರಿಗೆ ಹೆಚ್ಚು ಒಂದು ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಒಳ್ಳೆಯ ಬೆಳವಣಿಗೆ. ಮತ್ತೆ ಹೊಸ ತೆರಿಗೆಯನ್ನ ಹಾಕಿ, ಈ ತೆರಿಗೆ ತಾಯಿ ಮಾಯಿ
ಆ ತೆರಿಗೆ ತಾಯಿಯ ಮುಂದೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಯಾವುದೇ ಹೊಸ ತೆರಿಗೆ ಇಲ್ಲ. ಆದ್ರೆ ಸ್ವಲ್ಪ ಬೆಲೆ ಏರಿಕೆ ಅಂದ್ರೆ ಹಾಲಿನ ಬೆಲೆ ಏರಿಕೆ ಆಗ್ತದೆ ಅಂತ ಹೇಳ್ತಾ ಇದಾರೆ. ಇನ್ನು ಕೆಲವು ಒಂದು ಅಂಶಗಳನ್ನು ನಾವು ಮೆನ್ಷನ್ ಮಾಡ್ಲೇಬೇಕಾಗಿದೆ ಏನು ಅಂತಂದ್ರೆ 56,000 ಕೋಟಿ ಗ್ಯಾರಂಟಿ ಯೋಜನೆಗೆ ಅದರಲ್ಲಿ ಆಯಾ ಸ್ಕೀಮ್ಸ್ ಗಳಿಗೆ ಹಣವನ್ನ ಇಟ್ಟಿರ್ತಕ್ಕಂಥದ್ದು ಮತ್ತು 7th ಪೇ ಕಮಿಷನ್ ಜಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ. ಅದು ಕೂಡ ಅತ್ಯಂತ ಒಳ್ಳೆಯ ಬೆಳವಣಿಗೆ. ಸರ್ಕಾರಿ ನೌಕರು ಹೇಳ್ಬೇಕು ನಮ್ಗೆ ಮುಂದೆ ಮುಂದೆ ಬಂದು ನಮ್ಗೆ ಯಾವ ಸರ್ಕಾರನೂ ಕೊಟ್ಟಿಲ್ಲ, ಈ ಸರ್ಕಾರ ಕೊಟ್ಟಿದ್ವಿ. ಸೊ ಇಷ್ಟೆಲ್ಲ ಸಾಕಷ್ಟು ಒಳ್ಳೆಯ ಅಂಶಗಳಿದ್ರು ಕೂಡ ಬಜೆಟ್ ಅನ್ನ ಟೀಕೆ ಮಾಡ್ತಕ್ಕಂಥ, ಇದನ್ನು ಹಲಾಲ್ ಟೋಪಿ, ಹಲಾಲ್ ಬಜೆಟ್, ಮುಸ್ಲಿಂ ಬಜೆಟ್ ಅಂತ ಹೇಳಿ ಟೀಕೆ ಮಾಡ್ತಕ್ಕಂಥ ಅವರ ಒಂದು ಸಂಕುಚಿತ ಮನೋಭಾವನೆ, ಅವ್ರ ಮೈಂಡ್ ಸೆಟ್ ಅನ್ನ ಕೂಡ ತೋರಿಸುತ್ತೆ ಅಂತ ಹೇಳಿ ಸಿದ್ದರಾಮಯ್ಯರ ಹೇಳಿಕೆ ನಾವು ಎಂಡೋಸ್ ಮಾಡ್ತಾ, ಮುಖ್ಯವಾಗಿ ಸಿದ್ದರಾಮಯ್ಯವರು ಈಗ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಹಣ ಕೊಡಬೇಕಾಗಿತ್ತು ಮತ್ತು ಕೃಷಿಗೆ ಹೆಚ್ಚಿನ ಅನುದಾನ ಕೊಡಬೇಕಾಗಿತ್ತು. ಕೃಷಿಗೆ ಎಂಎಸ್ಪಿ ಅನ್ನು ಘೋಷಣೆ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ತಂದಿದಂತಹ ಅಪಾಯಕಾರಿ ಕೃಷಿ ಕಾಯ್ದೆಯನ್ನು ರದ್ದು ಮಾಡಬೇಕು. ಮತ್ತೆ ಮಾರುಕಟ್ಟೆ ಕಾನೂನನ್ನು ರದ್ದು ಮಾಡಬೇಕು. ಶಿಕ್ಷಣ ರಾಷ್ಟ್ರೀಕರಣ ಮಾಡಬೇಕು. ಸೊ ಬಹಳ ಜವಾಬ್ದಾರಿ ನಿಮ್ಮ ಮುಂದೆ ಇದೆ. ಮತ್ತು ಇನ್ನು ನಮ್ಮ ಚಾನಲ್ ಮೂಲಕ ಅಲ್ಲ ಅಭಿನೇಶ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ. ಇನ್ನೊಂದು ಈ ಕೊನೆಯದಾಗಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಏನಂತಂದ್ರೆ, ಟಿ ಬಿ ಡ್ಯಾಮ್ ಹೂಳು ತುಂಬಿಕೊಂಡಿದೆ. ಇನ್ನೇನು ಬೇಸಿಗೆ ಬರ್ತಾ ಇದೆ, ನೀರು ಕಮ್ಮಿ ಇರುತ್ತೆ. ಲಕ್ಷಾಂತರ ರೈತರು ಈ ಟಿ ಬಿ ಡ್ಯಾಮ್ ನ ಸುತ್ತಾ ಇದ್ದಾರೆ. ಈ ಟಿ ಬಿ ಡ್ಯಾಮ್ ನಿಂದ ರಾಯಚೂರು ಸುತ್ತಮುತ್ತ ಇದಂತರ ಭತ್ತದ ಕಣಜ ಇದು. ನಮ್ಮ ದೇಶಕ್ಕೆ ಭತ್ತ ಕೊಡ್ತಕ್ಕಂಥ ಭಾಗ. ಸೊ ಇಲ್ಲಿ ನಾವು ಈ ಟಿ ಬಿ ಡ್ಯಾಮ್ ನ ಎಲ್ಲ ರೈತರನ್ನ ಸೇರಿಸ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಟ್ಟು ಟ್ರಾಕ್ಟರ್ಗಳನ್ನ ಕೊಟ್ಟು ಎತ್ಕೊಂಡ್ರೆ ಈ ಇಡೀ ಡ್ಯಾಮ್ ನ ಮಣ್ಣನ್ನ ತೆಗೆದು ರೈತರ ಭೂಮಿಗೆ ಹಾಕಿದ್ರೆ ಆ ಭೂಮಿ ಸುಮಾರು ಇನ್ನು 5-10 ವರ್ಷಕ್ಕೆ ಒಳ್ಳೆ ಫಲವತ್ತತೆ ಆಗುತ್ತೆ, ಹೆಚ್ಚು ಬೆಳೆ ಬರುತ್ತೆ, ಆದಾಯ ಆಗುತ್ತೆ. ನೀವೇನು ದುಡ್ಡೇ ಕೊಡ್ಬೇಕು, ಖರ್ಚೆ ಮಾಡ್ಬೇಕಾಗಿಲ್ಲ. ನಿಮ್ಗೇನು ಅವಮಾನ ಆಗಲ್ಲ, ನಿಮ್ಮ ಮೀಸೆ ಮಣ್ಣಾಗಲ್ಲ. ನೀವು ಯಾವುದೇ ಸರ್ಕಾರ ಮಾಡಕ್ಕಾಗದಿರತಕ್ಕಂಥ ಕೆಲಸವನ್ನ ಮಾಡಿಸ್ಕೊಳ್ಳಿ. ಸಹಕಾರ ತತ್ವ, ರೈತರಿಗಾಗಿ ರೈತರಿಗೋಸ್ಕರ ಹೂಳೆತ್ಸಿ ಡ್ಯಾಮ್ ಅನ್ನ ಉಳಿಸಿ. ಇಲ್ಲ ಅಂದ್ರೆ ಬೆಳೆ ಹಾಳಾಗ್ತಾ ಇದೆ, ಬೆಳೆ ಕಲುಷಿತ ನೀರು ಬಂದು ಎಲ್ಲ ಸೇರ್ಕೊಂಡು ಹಾಳಾಗ್ತಾ ಇದೆ. ಇದನ್ನು ತಪ್ಪಿಸೋದಕ್ಕೋಸ್ಕರ ಹೂಳೆತ್ತಿಸ್ಬೇಕು. ರೈತರು ಮುಖಂಡರುಗಳು ಮುಂದಾಗ್ಬೇಕು, ಸರ್ಕಾರ ಜೊತೆ ಮಾತನಾಡಿದಾಗ ಈ ಒಂದು ಮಾದರಿ ಒಂದು ಕೆಲಸವನ್ನ ಕೈ ಎತ್ಬೇಕು. ದೇವನಹಳ್ಳಿ ಒಂದು ಪ್ರಾಜೆಕ್ಟ್, ದೇವನಹಳ್ಳಿಗೆ ಏನು ಏರ್ಪೋರ್ಟ್ ನ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ರೈತರ ಭೂಮಿಯನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಬೇಕು. ನೀವು ಈಗಾಗಲೇ ಕೈಗಾರಿಕಾ ಅಭಿವೃದ್ಧಿಗೆ ನೀವು ಕೃಷಿ ಭೂಮಿಯನ್ನ ಇಟ್ಕೊಂಡು ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀರ. ಸೊ ಅಲ್ಲಿ ಹಂಗೆ ಬ್ಯಾಂಕ್ ಪಡಿತಾನೆ ಇದೆ ಭೂಮಿಗಳು, ಅದೇನು ಆಗಿಲ್ಲ. ಕೊನೆಗೆ ನೋಟಿಫೈ ಮಾಡ್ತೀರಾ, ಡಿನೋಟಿಫೈ ಮಾಡಿ ಇನ್ನೊಂದು ಯಾವುದೋ ರಿಯಲ್ ಎಸ್ಟೇಟ್ಗೆ ಆಗಿರುತ್ತೆ. ಸೊ ಅದನ್ನು ತಪ್ಪಿಸಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಭೂಮಿಯನ್ನ ತಗೊಳ್ತಕ್ಕಂಥದ್ದು. ಮತ್ತು ನೀವು ಒಂದ್ ಕಡೆ ಭೂಮಿ ತಗೊಂಡು ರೈತರಿಗೆ ಇನ್ನೊಂದು ಬೇರೆ ಭೂಮಿಯನ್ನ ಕೊಟ್ರೆ ಅವ್ರು ನಿಮ್ಗೆ ಭೂಮಿಯನ್ನ ಕೊಡ್ತಕ್ಕಂಥ ಕೆಲಸ. ರೈತರಿಗೆ ಪರಿಹಾರ ಡಬಲ್, ಅದರ 10 ಪಟ್ಟು ಪರಿಹಾರ ಕೊಡ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇಂಥ ಕೆಲಸ ಆದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಇಲ್ಲಿ ನಿಮ್ಗೆ ಈ ದೇವನಹಳ್ಳಿ ಹತ್ರ ಜನ ಯಾವುದೇ ಕಾರಣಕ್ಕೂ ಯಾಕೆ ಕೊಡಲ್ಲ ಅಂತ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ರೇಟ್ ಜಾಸ್ತಿ ಇದೆ ಅಂತಲ್ಲ. ಅಲ್ಲೆಲ್ಲ ನಿಮ್ಗೆ ಅಲ್ಲಿ ಸುತ್ತಮುತ್ತ ಕೋಲಾರ ಮತ್ತು ದೇವನಹಳ್ಳಿ ಕಡೆ ಭಾಗದಲ್ಲಿ ಹೆಚ್ಚು ತರಕಾರಿ ಬೆಳೀತಾರೆ, ಹೂ ಬೆಳೀತಾರೆ. ನೀವು ಅಲ್ಲಿ ಈಗ ಕೋಲಾರಕ್ಕೆ ಚಿಕ್ಕಬಳ್ಳಾಪುರ ದೊಡ್ಡ ಹೂವಿನ ಮಾರುಕಟ್ಟೆಯನ್ನು ಕೂಡ ನೀವು ಘೋಷಣೆ ಮಾಡಿದಿರಾ ಮತ್ತು ಶೀತಲೀಕರಣ ವ್ಯವಸ್ಥೆಯನ್ನು ಕೂಡ ಘೋಷಣೆ ಮಾಡಿದ್ರೆ ಬಹಳ ಒಳ್ಳೆ ಬೆಳವಣಿಗೆ. ನಿಮ್ಮ ಫ್ರೀಜರ್ ತಗೊಂಡಾಗ ಏನ್ ಮಾಡೋದು? ಅಲ್ಲಿ ಹೂವೇ ಬೆಳಿಲಿಲ್ಲ, ಜಮೀನೇ ಇಲ್ಲ ಅಂತ ತಗೊಂಡಾಗ ಏನೇನು ತರಕಾರಿಯಲ್ಲಿ ಇಟ್ಕೊಳ್ಳೋದು? ತರಕಾರಿನೇ ಬೆಳಿಲಿಲ್ಲ, ನೀವು ಫ್ರೀಜರ್ ಕಟ್ಕೊಂಡು ಏನು, ನೀವು ಮಾರ್ಕೆಟ್ ಕಟ್ಕೊಂಡು ಏನು? ಕೃಷಿ ಭೂಮಿ ಇರ್ಲಿ, ಕೃಷಿ ಭೂಮಿನ ನಾಶ ಮಾಡಬೇಡಿ. ಡೆವಲಪ್ಮೆಂಟ್ ವಿತ್ ಮಿನಿಮಮ್ ಲೆವೆಲ್ ಡೆವಲಪ್ಮೆಂಟ್ ಆಗ್ಬೇಕು. ಕೃಷಿಯನ್ನ ಉಳಿಸ್ಕೊಂಡೆ ಹೋದ್ರೆ ಈ ದೇಶ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಹಿಂದೊಮ್ಮೆ ಇತ್ತಲ್ಲ ಹಾಗೆ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಸೊ ಈ ಆಮದು ಮಾಡ್ಕೊಂಡು ತಿನ್ನೋದು ತಪ್ಪಿಸಿ, ಮತ್ತು ಬೇಳೆಕಾಳುಗಳಾಗ್ಲಿ ಯಾವುದೇ ಈಗ ಉದಾಹರಣೆಗೆ ಅಡಿಕೆಯನ್ನ ನಾವು ಬೇರೆ ಕಡೆ ತರ್ತಾ ಇದೀವಿ, ಚೀನಾದಿಂದ ರೇಷ್ಮೆ ತರ್ತಾ ಇದೀವಿ. ಇವೆಲ್ಲ ನಿಲ್ಲಿಸಿ, ದಯವಿಟ್ಟು ಮಾರುಕಟ್ಟೆ ಇದನ್ನು ನಿಲ್ಲಿಸಿ, ನಮ್ಮ ರೈತರನ್ನ ಬೆಳೆಸಿ, ರೈತರಿಗೆ ಆದ್ಯತೆ ಕೊಡಿ. ಇದಾಗೈತಿ ಇವತ್ತಿನ ವಿಶ್ಲೇಷಣೆ. ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ. ಮುಕ್ತ ಪತ್ರಿಕೋದ್ಯಮ. ನಮಸ್ಕಾರ.